ಓಂ ಅಯಂ ವೈ ಹರಯಃ ಅಯಂ ವೈ ದಶಸಹಸ್ರಾಣಿ ಬಹೂನಿ ಚಾನಂತಾನಿ ಚ ಏತಸ್ಮಿನ್ ಖಲು ಅಕ್ಷರೇ ಗಾರ್ಗಿ ಆಕಾಶ ಓತಶ್ಚ ಪ್ರೋತಶ್ಚೇತಿ ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಪರೋಕ್ಷ ಪ್ರಿಯಾ ಇವ ಹಿ ದೇವಾಃ ಪ್ರತ್ಯಕ್ಷದೃಶಃ. ಶ್ರೀ ಗುರುಭ್ಯೋ ನಮಃ. ತ್ರಿವಿಕ್ರಮ ಪಂಡಿತರ ರಚನೆಯಾದಂಥ ಈ ವಾಯುಸ್ಥಿತಿಯ ಒಂದು ಪ್ರವಚನ ಮಾಲಾದಲ್ಲಿ ಇದೀಗ ನಾವು ನೋಡಬೇಕಾದಂಥದ್ದು ಮೊದಲನೆಯ ಭಾಗ. ತ್ರಿವಿಕ್ರಮ ಪಂಡಿತರು ಮತ್ತೆ ನಾರಾಯಣ ಪಂಡಿತರ ಬಗ್ಗೆ ಎಲ್ಲ ಹಿಂದೆ ನಾವು ಮಧ್ವ ವಿಜಯವನ್ನು ನೋಡುವಾಗ ಸಾಕಷ್ಟು ವಿವರಗಳನ್ನೇ ನೋಡಿದ್ದೇವೆ. ಆದ್ದರಿಂದ ಈಗ ಅವರ ವಂಶಾವಳಿಯನ್ನು ಕುರಿತು ಹೆಚ್ಚಿಂದೇನು ಹೇಳುವುದಿಲ್ಲ. ಸುಬ್ರಹ್ಮಣ್ಯ ಪಂಡಿತರ ಮಗ ತ್ರಿವಿಕ್ರಮ ಪಂಡಿತರು, ಅವರ ಮಗ ನಾರಾಯಣ ಪಂಡಿತರು, ಅವರ ಮಕ್ಕಳು ಈ ವಾಮನ ಪಂಡಿತರು ಮೊದಲಾದವರು. ಅವರೆಲ್ಲರೂ ಕೂಡ ದೊಡ್ಡ ವಿದ್ವಾಂಸರು ಮತ್ತೆ ತಪಸ್ವಿಗಳು, ಕವಿಗಳು ಕೂಡ. ತ್ರಿವಿಕ್ರಮ ಪಂಡಿತರಿಂದ ಆರಂಭಿಸಿ ಮುಂದಿನವರೆಲ್ಲರೂ ಕೂಡ ಮಾಧ್ವ ವೇದಾಂತ ವಾಂಗ್ಮಯಕ್ಕೆ ವಿಶೇಷವಾದಂತಹ ಸೇವೆಯನ್ನು ಕೂಡ ಸಲ್ಲಿಸಿದಂಥವರು. ತ್ರಿವಿಕ್ರಮ ಪಂಡಿತರು ಈ ಆಚಾರ್ಯರು ರಚನೆ ಮಾಡಿದಂತಹ ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವದೀಪಿಕಾ ಅನ್ನೋದನ್ನೊಂದನ್ನ ರಚನೆ ಮಾಡಿದ್ದಾರೆ. ಮತ್ತೆ ಅನೇಕ ಸ್ತೋತ್ರಗಳು ಅವರ ರಚನೆಯಾಗಿವೆ. ಉಷಾಹರಣ ಅನ್ನೋ ಕಾವ್ಯ ರಚನೆ ಮಾಡಿದ್ದಾರೆ. ಅದಲ್ಲದೆ ಈ ಖ್ಯಾತವಾದಂತಹ ಮಂತ್ರ ತುಲ್ಯವಾದಂತಹ ವಾಯುಸ್ತುತಿ ಎನ್ನುವ ಗ್ರಂಥವನ್ನು ಕೂಡ ರಚನೆ ಮಾಡಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಅದಕ್ಕೆ ಈ ಒಂದು ಹಿನ್ನೆಲೆ ಕೇಳಿ ಬರ್ತದೆ. ಇದು ನಾರಾಯಣ ಪಂಡಿತರ ಆ ಕೃತಿ ಮಧ್ವ ವಿಜಯ ಅಂತ ಏನಿದೆ, ಅದರಲ್ಲಿ ಆಚಾರ್ಯ ಮಧ್ವರ ಕುರಿತಾಗಿ ಮತ್ತೆ ತ್ರಿವಿಕ್ರಮ ಪಂಡಿತರ ಕುರಿತಾಗಿ ಅನೇಕ ಹಿನ್ನೆಲೆಗಳನ್ನ ನಾವು ನೋಡಿದರೂ ಕೂಡ ಅನೇಕ ಕಥೆಗಳನ್ನು ನೋಡ್ತೇವೆ. ಆದ್ರೆ ವಾಯುಸ್ತುತಿಯ ರಚನೆಯ ಕುರಿತಾಗಿ ಅದರ ಹಿನ್ನೆಲೆ ಕುರಿತಾಗಿ ಏನು ನಮಗೆ ಮಧ್ವ ವಿಜಯದಲ್ಲಿ ಕಂಡು ಬರೋದಿಲ್ಲ. ಅಂತೂ ಹೀಗೊಂದು ಕಥೆ ಅಂತೂ ಕೇಳಿ ಬರ್ತದೆ. ಪೆಜತ್ತಾಯ ಮನೆತನದವರು ಇವರು, ಈ ತ್ರಿವಿಕ್ರಮ ಪಂಡಿತರು. ಅವರು ಲಿಕುಚ ಅಂತ ಸಂಸ್ಕೃತದಲ್ಲಿ ಅದನ್ನು ಕರೀತಾರೆ. ಅವರು ಆಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿದ್ರು. ಅವರೊಮ್ಮೆ ಆಚಾರ್ಯರು ಪೂಜೆ ಮಾಡ್ತಾ ಇರುವಾಗ, ಆಚಾರ್ಯರು ನೈವೇದ್ಯ ಸಮರ್ಪಣೆ ಮಾಡುವಾಗ ನೈವೇದ್ಯ ಮುಕ್ತಾಯ ಆಯಿತು ಅಂತ ಸೂಚನೆಗಾಗಿ ಗಂಟೆ ಬಾರಿಸ್ತಾರೆ. ಆ ಗಂಟೆಯ ಒಂದು ಶಬ್ದ ಎಷ್ಟೊತ್ತಾದ್ರೂ ಕೇಳಿ ಬರಲಿಲ್ಲ. ಹಾಗಾಗಿ ಯಾಕಿನ್ನು ನೈವೇದ್ಯ ಮುಗಿದಿಲ್ಲ ಅಂತ ಅವರು ಸ್ವಲ್ಪ ಬಾಗಿಲು ತೆರೆದು ನೋಡಿದರು ಅಂತ ಈಗ ಕೇಳ್ತದೆ. ಬೆಳಗ್ಗೆ ಆಚಾರ್ಯರು 3 ರೂಪಗಳಿಂದ 3 ರೂಪದ ಭಗವಂತನನ್ನ ಆರಾಧಿಸ್ತಾ ಇದ್ದಿದ್ದು ಅವರಿಗೆ ಗಮನಕ್ಕೆ ಬಂತು. ಹನುಮಂತನ ರೂಪದಿಂದ ರಾಮನನ್ನ, ಭೀಮಸೇನನ ರೂಪದಿಂದ ಕೃಷ್ಣನನ್ನ, ವ್ಯಾಸರ ರೂಪದಿಂದ ವೇದವ್ಯಾಸರನ್ನ ಆರಾಧನೆ ಮಾಡ್ತಿರೋದು ಅವರಿಗೆ ಗಮನಕ್ಕೆ ಬಂತು. ಆಶು ಕವಿಗಳಾದಂತಹ ಅವರ ಮುಖದಿಂದ ಶ್ರೀಮದ್ ವಿಷ್ಣುವಂಗ ನಿಷ್ಠಾ ಅನ್ನುವಂಥ ಈ ವಾಯುಸ್ಥಿತಿ ಅವರ ಮುಖದಿಂದ ಹೊರಗೆ ಬಂತು. ಇದು ಉಡುಪಿಯಲ್ಲಿ ನಡೀತು ಅಂತ ಕೂಡ ಕೇಳಿ ಬರ್ತದೆ. ಅಥವಾ ಇದೇ ಒಂದು ಘಟನೆ ಬದರಿಯಲ್ಲಿ ನಡೀತು ಅಂತ ಕೂಡ ಕೇಳಿ ಬರ್ತದೆ. ಆ ಕಥೆಗಳೇನೇ ಇರಲಿ, ಆ ಕಥೆಯಲ್ಲಿಯೂ ಮಧ್ವವಿಜಯದಲ್ಲೂ ಉಲ್ಲೇಖ ಕಂಡಿಲ್ಲ ಅಂತ ಅನ್ನೋದನ್ನು ಕೂಡ ನಾನು ಹೇಳಿದೆ. ಅಂತೂ ಕಥೆ ಒಂದು ಹೀಗೆ ಉಲ್ಲೇಖ ಕಂಡಿದೆ. ಈ ವಾಯುಸ್ತುತಿಯ ರಚನೆಗಿಂತ ಮುಂಚೆ ವಿಷ್ಣು ಸ್ತುತಿ ಅನ್ನುವುದನ್ನು ಕೂಡ ತ್ರಿವಿಕ್ರಮ ಪಂಡಿತರು ರಚಿಸಿದ್ರು. ಭಗವಂತನ ಸ್ತುತಿಯಂತೆ ಗುರುವಿನ ಸ್ತೋತ್ರವು ಕೂಡ ಅತ್ಯಂತ ಮುಖ್ಯ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ ಅಂತ ಶಾಸ್ತ್ರದ ಮಾತಿನಂತೆ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು. ಪರಮಾತ್ಮನಲ್ಲಿ ಭಕ್ತಿ ಇರುವಂತೆ ದೇವತೆಗಳ ಗುರುವಿನ ಬಗ್ಗೆ ಕೂಡ ಭಕ್ತಿ ಇರಬೇಕು. ಅಂಥವನಿಗೆ ಶಾಸ್ತ್ರೋಕ್ತವಾದ ವಿಷಯಗಳೆಲ್ಲ ಹೊಳೆಯುತ್ತವೆ ಅಂತ ಮಾತಿದೆ.
ಅದಕ್ಕಾಗಿ ವಾಯುಸ್ತುತಿಯನ್ನು ರಚನೆ ಮಾಡಬೇಕು ಅಂತ ಅವರು ರಚನೆ ಮಾಡಿದ್ದಿರಬೇಕು. ಇದರಲ್ಲಿ ಸ್ತುತಿ ಮಕೃತ ಹರೇರ್ ವಾಯುದೇವಸ್ಯ ಚಾಸ್ಯ ಅಂತ ಅವರು ಕೊನೆಗೆ ಹೇಳ್ತಾರೆ. ಇದು ಭಗವಂತನ ಸ್ತುತಿಯೂ ಆಗಿದೆ ಮತ್ತೆ ವಾಯುಸ್ತುತಿಯೂ ಕೂಡ ಆಗಿದೆ ಅಂತ ಕೇಳಿ ಬರ್ತದೆ. ಅದಕ್ಕೆ ಎರಡು ಅರ್ಥ ಇರುವುದರ ಬಗ್ಗೆ ಇಡೀ ಶ್ರೀಮದ್ ವಿಷ್ಣುಂಗ್ರನಿಷ್ಠ ಅಲ್ಲಿಂದ ಹಿಡಿದು ಸುಬ್ರಹ್ಮಣ್ಯಕ್ಕೆ ಸೂರ್ಯ ಎನ್ನುವ ಪದ್ಯದವರೆಗೆ ವಿಷ್ಣು ಪರವಾಗಿ ಕೂಡ ಮತ್ತೆ ವಾಯು ಪರವಾಗಿ ಕೂಡ ಕೆಲವರು ಅರ್ಥ ಮಾಡ್ತಾರೆ. ಅದು ವಾಯು ಪರವಾಗಿ ಮಾತ್ರ ಸಾಕು ಅಂತ ಇನ್ನು ಕೆಲವರು ಅಭಿಪ್ರಾಯ ಮಾಡ್ತಾರೆ. ಅದೇನೇ ಇರಲಿ, ಇದರಲ್ಲಿ ಇಡೀ ಸ್ತೋತ್ರವನ್ನ ನಾವು ವಾಯು ಪರವಾಗಿ ಅರ್ಥ ಮಾತ್ರ ಮಾಡಿದ್ರೂ ಕೂಡ ಅದರಲ್ಲಿ ನಡುವೆ ನಡುವೆ ಯೋಸೌ ವ್ಯಾಸಾಭಿಧಾನ ಅಂಥೇಳಿ ವೇದವ್ಯಾಸದೇವರ ಸ್ತೋತ್ರ ಮತ್ತೆ ವಿಷ್ಣುವಿನ ಸ್ತೋತ್ರ ಇತ್ಯಾದಿ ಎಲ್ಲವೂ ಕೂಡ ಇಡೀ ವಾಯುಸ್ತುತಿಯಲ್ಲಿ ಬಂದೇ ಇದೆ. ಆದ್ದರಿಂದ ಇಡೀ ವಾಯುಸ್ತುತಿಗೆ ಶ್ರೀಮದ್ ವಿಷ್ಣುನಿಷ್ಠ ಅಲ್ಲಿಂದ ಪ್ರಾರಂಭಿಸಿ ಅದಕ್ಕೆ ಪ್ರತ್ಯೇಕವಾಗಿ ವಿಷ್ಣುವಿನ ಸ್ತೋತ್ರ ಅಂತ ತಿಳ್ಕೊಂಡು ವಿಷ್ಣುಪರವಾದ ಅರ್ಥವನ್ನ ಹೇಳಲೇಬೇಕು ಅಂತೇನಿಲ್ಲ, ವಾಯುಪರವಾದ ಅರ್ಥವನ್ನು ಮಾತ್ರ ಮಾಡಿದ್ರೂ ಕೂಡ ಸಾಕು. ವಾಸ್ತವಿಕವಾಗಿ ಎಲ್ಲಾ ಶಬ್ದಗಳು ಕೂಡ ಭಗವಂತನನ್ನ ಹೇಳೇ ಹೇಳ್ತವೆ, ಎಲ್ಲಾ ಧ್ವನ್ಯಾತ್ಮಕ ಶಬ್ದಗಳು, ವರ್ಣಾತ್ಮಕ ಶಬ್ದಗಳು. ಆ ದೃಷ್ಟಿಯಿಂದ ಇದು ಭಗವಂತನ ಸ್ತುತಿ ಅಂತ ನಾವು ತಿಳಿದುಕೊಂಡ ತಪ್ಪೇನಿಲ್ಲ. ಆದರೆ ಆ ಸ್ತುತಿಯ ಕರ್ತೃಗಳಾದಂತಹ ತ್ರಿವಿಕ್ರಮ ಪಂಡಿತರು ಅದನ್ನ ವಾಯುಸ್ತುತಿ ಅಂತ ಮಾತ್ರ ರಚನೆ ಮಾಡಿದರು ಅಂತ ಕಾಣಿಸ್ತದೆ. ತ್ರಿವಿಕ್ರಮ ಪಂಡಿತರು ಅದನ್ನ ಆಚಾರ್ಯ ಮಧ್ವರಿಗೆ ಅರ್ಪಣೆ ಮಾಡಿದರು ಅಂತ ಕೇಳಿ ಬರ್ತದೆ. ಅದ್ರ ಬಗ್ಗೆನೂ ಕೂಡ ಮಧ್ವೀಯದಲ್ಲಿ ಏನು ಉಲ್ಲೇಖ ಕಾಣಿಸೋದಿಲ್ಲ. ಆಚಾರ್ಯರು ಅದನ್ನ ನೋಡಿ ಇದು ಬರೇ ಗುರುಸ್ತುತಿ ಆಯಿತು, ಮೊದಲು ಭಗವಂತನ ಸ್ತುತಿ ಇರಬೇಕು, ಆಮೇಲೆ ಗುರುಸ್ತುತಿ ಇರಬೇಕು ಅಂತ ಆಲೋಚನೆ ಮಾಡಿ ಅಲ್ಲಿ ಈ ಪಾಂತಸ್ಮಾನ್ ಅನ್ನುವ ಮತ್ತು ಲಕ್ಷ್ಮೀಕಾಂತ ಸಮಂತತೋ ವಿಕಲೆಯನ್ ಅಂತ ಎರಡು ಶ್ಲೋಕಗಳ ನಖಸ್ತುತಿ ಏನಿದೆ ಅದನ್ನು ಕೂಡ ಆಚಾರ್ಯರು ರಚಿಸಿಕೊಟ್ರು ಅಂತ ಈಗೊಂದು ಕಥಾ ಕೇಳಿ ಬರ್ತದೆ. ವಸ್ತುತಃ ತ್ರಿವಿಕ್ರಮ ಪಂಡಿತರು ಮೊದಲು ವಿಷ್ಣು ಸ್ತುತಿ ರಚನೆ ಮಾಡಿ ಆಮೇಲೆ ವಾಯುಸ್ತುತಿ ರಚನೆ ಮಾಡಿದ್ರು. ಈ ವಾಯುಸ್ತುತಿ ಆರಂಭದಲ್ಲಿ ಪ್ರತ್ಯೇಕ ವಿಷ್ಣು ಸ್ತುತಿ ಇಲ್ಲ ಅಷ್ಟೇ. ಆದ್ರಿಂದ ನಖಸ್ತುತಿಯನ್ನ ವಾಯುಸ್ತುತಿಯ ಆರಂಭದಲ್ಲಿ ಮತ್ತು ಕೊನೆಗೆ ಹೇಳುವಂತಹ ಒಂದು ರೂಢಿ ಆಮೇಲೆ ಬಂತಷ್ಟೆ. ಹೀಗೆ ನೀವು ಮಾಡಿದ ತ್ರಿವಿಕ್ರಮ ಪಂಡಿತರು ಮಾಡಿದ ಗುರುಸ್ತುತಿಗೆ ನಾವು ರಚಿಸಿದಂತಹ ನಖಸ್ತುತಿ ಆದ್ಯಂತದಲ್ಲಿ ಸಂಪುಟಾಕಾರವಾಗಿರಲಿ ಅಂತ ಅವರು ಆಚಾರ್ಯರು ಹೇಳಿದರು ಅಂತ ಹೀಗೆ ಒಂದು ಐತಿಹ್ಯ ಅಷ್ಟೇ. ನಖಸ್ತುತಿಯ ಬಗ್ಗೆನೂ ಕೂಡ ಒಂದು ಗೊಂದಲ ಇದೆ, ಅದು ಎಲ್ರಿಗೂ ಗೊತ್ತಿದ್ದೇ ಇದೆ. ಪಾಂತಸ್ಮಾನ್ ಅನ್ನುವ ಶ್ಲೋಕ ಮತ್ತು ಲಕ್ಷ್ಮೀಕಾಂತ ಸಮಂತತೋ ವಿಕಲೇನ್ ಅನ್ನುವ ಶ್ಲೋಕ ಇವೆರಡೂ ಕೂಡ ನಖಸ್ತುತಿಗಳು ಹೌದಾ, ಅದರಲ್ಲಿ ಒಂದು ಮಾತ್ರ ನಖಸ್ತುತಿಯ ಅನ್ನೋದ್ರ ಬಗ್ಗೆ ಕೂಡ ಒಂದು ಗೊಂದಲ ಇದೆ. ಈ ಋಷಿಕೇಶ ತೀರ್ಥರು ಬರೆದಿಟ್ಟಂತಹ ಸರ್ವಮೂಲದ ಪ್ರತಿ ಮತ್ತೆ ಅದನ್ನ ಆಧರಿಸಿ ಹೊಲಿಮಾರ ಮಠದವರೇ ಆದಂತಹ ರಘುವರಿ ತೀರ್ಥರು ತೆರೆದಿಟ್ಟಂತಹ ಮತ್ತೊಂದು ಪ್ರತಿ ಕಾಪಿ, ಅದ್ಯಾವುದರಲ್ಲೂ ಕೂಡ ಈ ಎರಡನೇ ಪದ್ಯ ಕಾಣಿಸೋದಿಲ್ಲ. ಪಾಂತಸ್ಮಾನ್ ಅನ್ನುವ ಶ್ಲೋಕ ಮಾತ್ರ ಕಾಣಿಸ್ತದೆ. ಮತ್ತೆ ನಖಸ್ತುತಿ ಅನ್ನೋ ಹೆಸರನ್ನು ಕೂಡ ಅದಕ್ಕೆ ಅವರು ಬರೆದಿಲ್ಲ. ಕೆಲವು ಕಡೆ ಅನುವ್ಯಾಖ್ಯಾನ ಹೀಗೆ ಆ ಗ್ರಂಥದ ಹೆಸರನ್ನು ಕೂಡ ಏನು ಬರಿತಾ ಇರ್ತಾರಲ್ಲ, ಬ್ರಹ್ಮಸೂತ್ರ ಭಾಷ್ಯಂ ಅಂತ ಹೀಗೆಲ್ಲ, ಇದೊಂದು ಪ್ರತ್ಯೇಕ ಶ್ಲೋಕ ಆದ್ರಿಂದ ಇದಕ್ಕೆ ನಖಸ್ತುತಿ ಅಂತ ಹೆಸರನ್ನು ಕೂಡ ತ್ರಿವಿಕ್ರಮ ಪಂಡಿತರು ಬರೆದಿಲ್ಲ. ಆಚಾರ್ಯರು ರಚಿಸಿದ ಅನೇಕ ಸ್ತೋತ್ರಗಳ ನಡುವೆ ಇದು ಒಂದು ಪದ್ಯ ಅಲ್ಲಿ ಪ್ರಸ್ತುತವಾಗಿದೆ, ದಾಖಲಿಸಲ್ಪಟ್ಟಿದೆ ಅಷ್ಟೇ. ಮತ್ತೆ ಫಲಿಮಾರ ಮಠದ ರಘುವರಿ ತೀರ್ಥರು ಬರೆದಿಟ್ಟಂತಹ ಒಂದು ಕಾಪಿ ಏನಿದೆ ಅದರಲ್ಲೂ ಕೂಡ ಇವೆಲ್ಲ ತಾಳಪತ್ರ ಗ್ರಂಥಗಳದ್ದು. ಈ ಯಾವ ತಾಳಪತ್ರ ಗ್ರಂಥಗಳಲ್ಲಿಯೂ ಕೂಡ ಲಕ್ಷ್ಮೀಕಾಂತ ಅನ್ನುವಂತಹ ಒಂದು ಶ್ಲೋಕ ಕಾಣಿಸೋದೇ ಇಲ್ಲ. ಮತ್ತೊಂದು ಸಂಗತಿ ಏನಂದ್ರೆ ಇವೆರಡಕ್ಕೂ ಸೇರಿ ನಖಸ್ತುತಿ ಅಂತ ನಾವು ಹೇಳ್ತೀವಲ್ಲ, ನಖ ಅಂದ್ರೆ ಉಗುರು, ನರಸಿಂಹನ ಉಗುರುಗಳ ಸ್ತೋತ್ರ ಅದು. ಪಾಂತಸ್ಮಾನ್ ಅನ್ನುವ ಶ್ಲೋಕದಲ್ಲಿ ಉಗುರುಗಳ ಸ್ತೋತ್ರ ಕಾಣಿಸ್ತದೆ. ಲಕ್ಷ್ಮೀಕಾಂತ ಸಮಂತತೋ ಪಿಕಲೇನ್ ಅನ್ನುವ ಶ್ಲೋಕದಲ್ಲಿ ಆ ಪರಮಾತ್ಮನ ಪಾರಮ್ಯದ ಬಗ್ಗೆ ಮಾತ್ರ ವರ್ಣನೆ ಇದೆ. ಆದ್ರಿಂದ ಅದು ನಖಸ್ತುತಿ ಅಲ್ಲವೇ ಅಲ್ಲ. ವಾದಿರಾಜರು ಕೂಡ ತಮ್ಮ ಏಕಾದಶಿ ನಿರ್ಣಯದಲ್ಲಿ ಪಾಂತಸ್ಮಾನಿತಿ ಪದ್ಯಸ್ಯ ಅಂತ ಏಕವಚನ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ನಖಸ್ತುತಿ ಒಂದೇ ಆಗಿದ್ದಿರಬೇಕು ಅಂತ ಇದೆಲ್ಲ ಗೋವಿಂದಾಚಾರ್ಯರ ಅಭಿಪ್ರಾಯದಿಂದ ನಮಗೆ ಕಾಣಿಸ್ತದೆ. ಆದರೆ ಸಂಪ್ರದಾಯ ಮಾತ್ರ ಎರಡೂ ಶ್ಲೋಕಗಳನ್ನು ಸೇರಿಸಿಕೊಂಡು ಆದ್ಯಂತದಲ್ಲಿ ಸೇರಿಸಿಕೊಂಡು ಹೇಳುವ ರೂಢಿಯೇ ಇದೆ. ಅನೇಕ ಪ್ರಾಚೀನ ವ್ಯಾಖ್ಯಾನಗಳೆಲ್ಲ
ಈ ವಾಯುಸ್ತುತಿಗೆ. ವೇದಾತ್ಮ ತೀರ್ಥರು ಬರೆದ ವ್ಯಾಖ್ಯಾನ ಇದೆ. ಅವರು ನಖಸ್ತುತಿಗೆ ಟೀಕಾನೇ ಬರೆದಿಲ್ಲ. ಅದು ಕೂಡ ಒಂದು ಗಮನಾರ್ಹವಾದಂತಹ ಸಂಗತಿಯಾಗಿದೆ. ಆದ್ರಿಂದ ವೇದಾತ್ಮ ತೀರ್ಥರು ಏನು ಮಾಡಿದ್ದಿದೆ, ಅವರು ಮಾಡಿದ ವ್ಯಾಖ್ಯಾನ ಇದನ್ನ ಯಾವುದನ್ನು ಹೇಳುವುದಿಲ್ಲ. ಆದ್ರಿಂದ ಅವರ ಕಾಲದಲ್ಲಿ ಈ ಎರಡೂ ಶ್ಲೋಕಗಳನ್ನ ಆರಂಭದಲ್ಲಿ ಹೇಳುವ ರೂಢಿ ಇತ್ತೋ ಇಲ್ವೋ, ಆಮೇಲೆ ಬಂದ ರೂಢಿಯೇ, ಅದ್ರ ಬಗ್ಗೆ ನಮಗೇನು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಮತ್ತೆ ಕೇವಲ ಕಥೆಗಳು ಮಾತ್ರ ನಮ್ಮಲ್ಲಿ ಬಳಕೆಯಲ್ಲಿವೆ. ಆದ್ರಿಂದ ಅದನ್ನು ತೀರ್ಮಾನ ಮಾಡೋದು ಕೂಡ ಕಷ್ಟನೇ. ಗೋವಿಂದಾಚಾರ್ಯರು ಈ ಋಷಿಕೇಶ ತೀರ್ಥರ ಪಾಠವನ್ನ ಆಧರಿಸಿ ಸರ್ವಮೂಲವನ್ನ ಸಂಪಾದನೆ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಅವರು ಕೃಷ್ಣಾಮೃತ ಮಹಾರ್ಣವ ಒಂದನ್ನ ಕನ್ನಡೀಕರಿಸಿದ್ರಂತೆ. ಅದರಲ್ಲಿ ನಖಸ್ತುತಿಯು ಕೂಡ ಇದೆ. ಅದನ್ನ ಅವರು ರಚನೆ ಮಾಡಿದ್ರು ಗೋವಿಂದಾಚಾರ್ಯ ಚಿಕ್ಕವರಿದ್ದಾಗ. ಅದರಲ್ಲಿ ನಖಸ್ತುತಿ ಅಂತ ಒಂದೇ ಪದ್ಯವನ್ನೇ, ಪಾಂತಸ್ಮಾನ ಪದ್ಯವನ್ನೇ ಅವರು ಪ್ರಕಟ ಮಾಡಿದ್ರು. ಅನೇಕ ವಿದ್ವಾಂಸರು ಅದನ್ನು ಸ್ವೀಕರಿಸಲಿಲ್ಲ. ಆದ್ರೆ ಈ ಕಾಣಿಯೂರು ಮಠದ ವಿದ್ಯಾಸಮುದ್ರ ತೀರ್ಥರು ಮಾತ್ರ ಈಗಿರುವ ಗುರುಗಳ ಪರಮ ಗುರುಗಳು ಇದ್ದಿರಬೇಕು ಅಥವಾ ಅವ್ರಕ್ಕಿಂತ ಹಿಂದಿನವರು ಇದ್ದಿರಬೇಕು. ಅವರು ಗೋವಿಂದಾಚಾರ್ಯರನ್ನು ಕರೆದು, ನೀನು ಹೇಳಿದ್ದು ಉಚಿತವಾಗಿದೆ, ಆದ್ರಿಂದ ಆ ಸರ್ವಮೂಲಕ್ಕೆ ನಾವೇನು ಅನುಸಾರವಾಗಿ ಪಾಠವನ್ನೆಲ್ಲ ಸ್ವೀಕಾರ ಮಾಡಬೇಕಾಗಿದೆ. ಅದರಲ್ಲಿ ಋಷಿಕೇಶ ತೀರ್ಥರ ಪಾಠವೇ ಹೆಚ್ಚು ಅಧಿಕೃತವಾದದ್ದು, ಅದನ್ನೇ ನೀನು ಬೆಳಕಿಗೆ ಅಂತ ಗೋವಿಂದಾಚಾರ್ಯರಿಗೆ ಆ ವಿದ್ಯಾಸಮುದ್ರ ತೀರ್ಥರು ಹೇಳಿದರು ಅಂತ ಗೋವಿಂದಾಚಾರ್ಯರು ಅನೇಕ ಕಡೆ ಹೇಳಿದ್ದಾರೆ. ತಮ್ಮ ವಾಯುಸ್ತುತಿ ನಖಸ್ತುತಿ ವಾಯುಸ್ತುತಿ ಅನ್ನುವ ಪುಸ್ತಕದ ಕನ್ನಡದ ಅನುವಾದದಲ್ಲಿ ಕೂಡ ಅದನ್ನ ಹೇಳಿದ್ದಾರೆ. ಹಾಗಾಗಿ ಎರಡನೇ ಪದ್ಯವನ್ನು ಯಾರು ಬರೆದ್ರು, ಆಚಾರ್ಯರೇ ರಚನೆ ಮಾಡಿದ್ದಿರಬೇಕು ಅಂತ ಗೋವಿಂದಾಚಾರ್ಯರು ಅಭಿಪ್ರಾಯ ಪಡ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಆಚಾರ್ಯ ಮಾಡಿದ್ದಿರಬೇಕು. ಈ ನಖಸ್ತುತಿಯ ಪದ್ಯವನ್ನು ಋಷಿಕೇಶ ತೀರ್ಥರು ತಮ್ಮ ಹಸ್ತಪ್ರತಿಯಲ್ಲಿ ಬರೆದಿಟ್ಟಿದ್ದಾರಲ್ಲ, ಅದನ್ನು ಅವರು ಎರಡು ಕಡೆ ಬರೆದಿಟ್ಟಿದ್ದಾರಂತೆ. ಪ್ರಾಯ ಪಾಂತಸ್ಮಾನ್ ಅನ್ನುವ ಶ್ಲೋಕವನ್ನು ಒಂದು ಕಡೆ ಬರೆದು, ಮತ್ತೊಂದು ಕಡೆ ಲಕ್ಷ್ಮೀಕಾಂತ್ ಅಂತ ಶ್ಲೋಕವನ್ನ ಬರೆಯುವ ಉದ್ದೇಶ ಅವರಿಗೆ ಇದ್ದಿರಬೇಕು. ಬರೆಯುವಾಗ ಕೈತಪ್ಪಿನಿಂದ, ಪ್ರಮಾದದಿಂದ ಲಕ್ಷ್ಮೀಕಾಂತ ಅನ್ನೋ ಶ್ಲೋಕವನ್ನು ಬರೀಬೇಕಾಗಿದ್ದವರು ಮತ್ತೆ ಪಾಂತಸ್ಮಾನ್ ಅನ್ನೋದನ್ನೇ ಬರೆದು ಬಿಟ್ರ ಅಂತ ಒಂದು ಗುಮಾನಿಗೆ ಅವಕಾಶ ಇದೆ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಅಂತೂ ಋಷಿಕೇಶ ತೀರ್ಥರ ಹಸ್ತಪ್ರತಿಯಲ್ಲಿ ಈ ಪಾಂತಸ್ಮಾನ್ ಅನ್ನುವ ಶ್ಲೋಕ ಎರಡು ಕಡೆ ಕಾಣಿಸ್ತದೆ. ಇದನ್ನೆಲ್ಲ ಗಮನಿಸಿದ್ರೆ ಲಕ್ಷ್ಮೀಕಾಂತ ಅನ್ನೋ ಶ್ಲೋಕ ಇವತ್ತು ನಮಗೆ ಆಚಾರ್ಯ ಹೆಸರಿನಲ್ಲಿ ಬಳಕೆಯಲ್ಲಿರೋದನ್ನು ಗಮನಿಸಿದ್ರೆ, ಪಾಂತಸ್ಮಾನ್ ಮತ್ತು ಲಕ್ಷ್ಮೀಕಾಂತ ಅನ್ನೋ ಎರಡೂ ಶ್ಲೋಕಗಳು ಕೂಡ ದೊಡ್ಡ ದೊಡ್ಡ ಶ್ಲೋಕಗಳೇ ಆಗಿವೆ. ಎರಡೂ ಕೂಡ ಆಚಾರ್ಯರ ರಚನೆಯೇ. ಅದನ್ನ ಈ ವಾಯುಸ್ತುತಿಯ ಆದ್ಯಂತದಲ್ಲಿ ಹೇಳುವಂತಹ ಒಂದು ರೂಢಿ ಬಂದಿದ್ದಿರಬೇಕು. ಇಲ್ಲದೇ ಇದ್ರೆ ಆ ಪ್ರತ್ಯೇಕ ಶ್ಲೋಕಗಳನ್ನು ಯಾರು ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ, ಬಳಕೆಯಿಂದ ತಪ್ಪಿ ಹೋಗ್ತದೆ ಅನ್ನೋ ಕಾರಣಕ್ಕಾಗಿ ಹಾಗೆ ಮಾಡಿದ್ದಿರಬೇಕು ಅಂತ ಒಂದು ಅಭಿಪ್ರಾಯ ಪಡ್ತಾರೆ. ಆದ್ರಿಂದ ಈಗ ವಾಯುಸ್ತುತಿಯನ್ನು ಹೇಳುವಂತಹವರು ನಖಸ್ತುತಿ ಎಂಬುದಾಗಿ ಆದ್ಯಂತದಲ್ಲಿ ಪಾಂತಸ್ಮಾನ್ ಅನ್ನೋದನ್ನು ಮಾತ್ರ ಹೇಳಬೇಕು, ಲಕ್ಷ್ಮೀಕಾಂತ್ ಅನ್ನೋದನ್ನು ಸೇರಿಸ್ಕೊಂಡು ಹೇಳಬೇಕು ಅನ್ನೋದನ್ನು ಅವರವರಿಗೆ ಬಿಟ್ಟದ್ದು. ನಾನು ಕೂಡ ವಾಯುಸ್ತುತಿಯ ಪಾರಾಯಣ, ಪುರಸ್ಕರಣ ಇತ್ಯಾದಿಗಳನ್ನು ಮಾಡ್ತಾನೆ ಇದ್ದೇನೆ. ಅದರಲ್ಲಿ ನಾನು ಕೂಡ ಲಕ್ಷ್ಮೀಕಾಂತ ಸಮಂತತೋ ಬಿಕಲೆಯನ್ ಅನ್ನೋ ಶ್ಲೋಕವನ್ನ ಹೇಳಿಯೇ ಹೇಳ್ತೇನೆ. ಯಾರ್ಯಾರು ಹೇಗೆ ಹೇಗೆ ರೂಢಿಸ್ಕೋಬೇಕು ಅಂತ ಅನ್ನೋದು ಅವರವರಿಗೆ ಬಿಟ್ಟದ್ದು. ಅನೇಕ ಬಾರಿ ಜನ ಕೇಳ್ತಿರ್ತಾರೆ, ಯಾಕೆ ಇಂಥವೆಲ್ಲ ಅಸ್ತವ್ಯಸ್ತಗಳಾಗಿವೆ, ಸರಿಯಾಗಿ ಆಧಾರಗಳು ನಮ್ಗೆ ಯಾಕೆ ಸಿಗೋದಿಲ್ಲ ಅಂತೆಲ್ಲ ಕೇಳ್ತಿರ್ತಾರೆ. ಅದಕ್ಕೆ ಯಾಕೆ ಹೀಗೆ ಅಸ್ತವ್ಯಸ್ತತೆಗಳಾಗ್ತವೆ, ಪಾಠದ ಬಗ್ಗೆ ನಿಖರವಾಗಿ ನಮ್ಗೇನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅನ್ನೋದನ್ನ ನಾವು ಇವತ್ತು ಕುತ್ಕೊಂಡು ತೀರ್ಮಾನ ಮಾಡೋದು ಕಷ್ಟ. ನೋಡಿದ್ರೆ ನಾವು ನೋಡುವಂತ ಎಲ್ಲಾ ಗ್ರಂಥಗಳಲ್ಲೂ ಪುರಾಣ, ಮಹಾಭಾರತ, ರಾಮಾಯಣ ಮತ್ತೆ ಸರ್ವಮೂಲ ಎಲ್ಲಾ ಕಡೆನೂ ಕೂಡ ಇಂಥ ಒಂದು ಅಸ್ತವ್ಯಸ್ತತೆ ಇದ್ದದ್ದೇ. ಏನಾಗಿದೆಯೋ ಅದನ್ನು ನಾವು ಗಮನಿಸಿ ಮತ್ತಷ್ಟು ಸಂಶೋಧನೆ ಮಾಡಬಹುದು. ಆದರೂ ನಿಖರವಾಗಿ ಇದಮಿತ್ತಂ ಅಂತ ಹೇಳೋದೊಂದು ಕಷ್ಟದ ಸಂಗತಿ. ಅಂತೂ ಹೇಳೋದನ್ನ ಹೀಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದಷ್ಟೆ. ಈ ಪಾಂತಸ್ಮಾನ್ ಅನ್ನುವ ಒಂದು ಶ್ಲೋಕ ಮತ್ತೆ ಮುಂದೆ ವಾಯುಸ್ತುತಿ ಇತ್ಯಾದಿಗಳೇನಿದೆ, ಇದಕ್ಕೆ ವ್ಯಾಖ್ಯಾನಗಳು ವೇದಾತ್ಮ ತೀರ್ಥರದ್ದು ಒಂದಿದೆ ಅಂತ ನೋಡಿದ್ವಿ, ಕವಿಕರ್ಣಾಮೃತ ಅಂತ. ಇವರು ಸೋದೆ ಮಠದ ಸಂಸ್ಥಾನದಲ್ಲಿ 10ನೇ ಯತಿಗಳು. ತ್ರಿವಿಕ್ರಮ ಪಂಡಿತರಿಗೂ ಅವರಿಗೂ ಹೆಚ್ಚು ಅಂತರ ಏನಿಲ್ಲ. ವಾದಿರಾಜರಿಗಿಂತ 100 ವರ್ಷ ಹಿಂದಿನವರು. ತ್ರಿವಿಕ್ರಮ ಪಂಡಿತರ ಮಗ ಆದ ನಾರಾಯಣ ಪಂಡಿತರ ಸಮಕಾಲೀನರು ಅಂತ
ತಿಳ್ಕೋಬಹುದು ನಾವು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಮುಂದೆ ಪೇಜಾವರ ಮಠದ ವಿಶ್ವಪತಿ ತೀರ್ಥರು ಅನ್ನೋರು ರಚನೆ ಮಾಡಿದ ಒಂದು ವ್ಯಾಖ್ಯಾನ ಕೂಡ ಕಂಡು ಬರ್ತದೆ. ಅವರು ನಖಸ್ತುತಿ ಅಂತ 2 ಶ್ಲೋಕಗಳಿಗೂ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಈ ಛಲಾರಿ ಆಚಾರ್ಯರು ಅನ್ನೋರು ರಚನೆ ಮಾಡಿದ ಒಂದು ವ್ಯಾಖ್ಯಾನ ಕಂಡು ಬರ್ತದೆ. ಇಂಥವೆಲ್ಲ ಅನೇಕ ವ್ಯಾಖ್ಯಾನಗಳನ್ನು ನಾವು ನೋಡ್ತೇವೆ. ವ್ಯಾಸರಾಜ ಭಟ್ಟೋಪಾಧ್ಯಾಯ ಅನ್ನೋರು ಬರೆದದ್ದು ಕೂಡ ಒಂದು ವ್ಯಾಖ್ಯಾನ ಕಂಡು ಬರ್ತದೆ. ಅದಕ್ಕೆ ಪದಾರ್ಥ ಚಂದ್ರಿಕಾ ಅಂತ ಹೇಳ್ತಾರೆ. ಈ ಪದಾರ್ಥ ಚಂದ್ರಿಕಾ ಅನ್ನೋ ವ್ಯಾಖ್ಯಾನದಲ್ಲಿ ನಖಸ್ತುತಿಗೆ ಟೀಕೆ ಇಲ್ಲ, ಕೇವಲ ವಾಯುಸ್ತುತಿಗಿದೆ. ಅದು ಕೂಡ ವಿಷ್ಣು ಪರವಾದ ಅರ್ಥವನ್ನು ಅವರು ಬರೆದಿದ್ದಾರೆ ಅಂತ ಕೂಡ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ವಾಯುಪರವಾಗಿದ್ದಂಥ ವಾಯುಸ್ತುತಿಯನ್ನ ವಿಷ್ಣು ಪರವಾಗಿ ವ್ಯಾಖ್ಯಾನಿಸುವ ಒಂದು ರೂಢಿ ಅವರಿಂದ ಬಂತೇನೋ ಅಂತ ಹೇಳ್ತಾರೆ. ವೇದಾತ್ಮ ತೀರ್ಥರು ಮೊದಲಾದವರು ವಾಯುಪರವಾಗಿ ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ವೇದಾತ್ಮ ಯತೀಶ್ವರ ಪ್ರಭೃತಿ ವಾಯುಪರತೆಯ ವ್ಯಾಖ್ಯಾತ ಮಯಾತು ಪ್ರಾಯೇಣ ಹರಿಪರತೆಯ ಯಥಾಮತಿ ವ್ಯಾಖ್ಯಾಯತೆ. ನಾನಿದನ್ನು ಹರಿಪರವಾಗಿ ವ್ಯಾಖ್ಯಾನ ಮಾಡ್ತೀನಿ ಅಂತ ವ್ಯಾಸರಾಜ ಭಟ್ಟೋಪಾಧ್ಯಾಯರು ಹೇಳಿದ್ದಾರೆ. ಹೀಗೆ ಅನೇಕ ಜನರ ಇವೆಲ್ಲ ವ್ಯಾಖ್ಯಾನಗಳು ಕೇಳಿ ಬರ್ತವೆ. ಲಿಂಗೇರಿ ವ್ಯಾಸಾಚಾರ್ಯರು ಅನ್ನೋರು ಮತ್ತೊಂದು ಟೀಕೆಯು ಕೂಡ ಕುಂಭಕೋಣದಲ್ಲಿ ಇದ್ದದ್ರ ಬಗ್ಗೆನೂ BNK ಶರ್ಮರ ಉಲ್ಲೇಖದಲ್ಲಿ ಒಂದು ಕಾಣಿಸ್ತದೆ. ಅನೇಕ ಅನುವಾದಗಳು ಕೂಡ ಬೇರೆ ಬೇರೆ ಕನ್ನಡ ಅನುವಾದಗಳು ಕಾಣ್ತವೆ, ಇಂಗ್ಲಿಷ್ ಅನುವಾದಗಳು ಕಾಣ್ತವೆ. ಅನೇಕ ಪ್ರಾಚೀನ, ಎಷ್ಟು ಪ್ರಾಚೀನವೋ ಅಷ್ಟು ಪ್ರಾಚೀನ ಟೀಕೆಗಳನ್ನು ನೋಡುವುದು ಹೆಚ್ಚು ಯೋಗ್ಯ. ಅನೇಕ ಕಡೆ ಸರಿಯಾಗಿ ಸಂಸ್ಕೃತಾಭ್ಯಾಸ ಮಾಡಿದವರು, ಶಾಸ್ತ್ರಾಭ್ಯಾಸ ಮಾಡದೇ ಇದ್ದವರೆಲ್ಲ ಅದನ್ನ ಕನ್ನಡಕ್ಕೆ ಇಂಗ್ಲಿಷಿಗೆ ಅನುವಾದ ಮಾಡಿದ್ದೆಲ್ಲ ನಾವು ನೋಡ್ತೇವೆ. ಅವೆಲ್ಲ ಅಷ್ಟು ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ಏನಿದೆ ಅಂತ ಅನ್ನೋದನ್ನು ಹೇಳಿದ್ದೇನೆ ನಮ್ಮ ಎದುರಿಗೆ. ಓದುವಾಗ ಜನ ಯಾವ್ದಾವ್ದು ಮುದ್ರಿತ ಆಗಿದೆ ಅದನ್ನೆಲ್ಲವನ್ನೂ ಓದುವಂತಹ ಒಂದು ರೂಢಿ ಮಾಡ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಷ್ಟೆ. ಹೇಗೂ ಇಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಪಂಚಸ್ತುತಿಗಳ ಪಾರಾಯಣ, ಆಚಾರ್ಯ ಮಧ್ವರು ರಚನೆ ಮಾಡಿದ ನಖಸ್ತುತಿ, ತ್ರಿವಿಕ್ರಮ ಪಂಡಿತರ ವಿಷ್ಣು ಸ್ತುತಿ ಮತ್ತು ವಾಯುಸ್ತುತಿ, ನಾರಾಯಣ ಪಂಡಿತರ ನರಸಿಂಹಸ್ತುತಿ ಮತ್ತು ಶಿವಸ್ತುತಿ, ಇವು ಪಂಚಸ್ತುತಿಗಳು ಅಂತ ಹೀಗೆ ಎಲ್ಲ ಕೇಳಿ ಬರ್ತದೆ. ಅನೇಕ ಜನ ಅದನ್ನೆಲ್ಲ ಪಾರಾಯಣ ಮಾಡ್ತಾ ಇರ್ತಾರೆ ಇವತ್ತು ಕೂಡ. ಇದರಲ್ಲಿ ಈಗ ನಾವು ಏನು ವಾಯುಸ್ತುತಿಯ ಶ್ರವಣವನ್ನು ಮಾಡಬೇಕಾಗಿದೆ, ಇದರಲ್ಲಿ ಹಿರಿಯ ವಿದ್ವಾಂಸರಾದಂತಹ ಬನ್ನಂಜಿ ಗೋವಿಂದಾಚಾರ್ಯರು ಕನ್ನಡಕ್ಕೆ ಅನುವಾದಿಸಿದ್ದು ಮತ್ತು ಅವರೇ ಸಂಸ್ಕೃತದ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಆ ಛಂದಸ್ಸಿನ ಬಗ್ಗೆನೂ ಕೂಡ ವಿವರ ಹೇಳಿದ್ದಾರೆ. ಇಂಥದನ್ನು ಎಲ್ಲ ನಾವೀಗ ನೋಡೋರಿದ್ದೇವೆ. ಮತ್ತೊಬ್ಬ ಹಿರಿಯ ವಿದ್ವಾಂಸರಾದಂತಹ ನಮ್ಮ ಗುರುಗಳಾದಂತಹ ಹಯೋಧನ ಪುರಾಣಿಕರು ಮಾಡಿದ ಕನ್ನಡ ಅನುವಾದವನ್ನು ಗಮನಿಸ್ತಾ ಇದ್ದೇನೆ. ಮತ್ತೆ ವಿಶ್ವನಂದನ ಶ್ರೀಪಾದರು ರಚನೆ ಮಾಡಿದಂತಹ ಒಂದು ಕನ್ನಡದ ಅನುವಾದ, ಶಬ್ದಾರ್ಥಗಳಿಂದ ಕೂಡಿದ ಕನ್ನಡ ಅನುವಾದ, ಅದನ್ನು ಕೂಡ ಗಮನಿಸ್ತಾ ಇದ್ದೇನೆ. ಹೀಗೆ ನಾನು ಪ್ರವಚನ ಮಾಡುವಾಗ ನನ್ನ ಸುತ್ತಮುತ್ತಲು ಯಾವ ಪುಸ್ತಕಗಳು ಗಮನಕ್ಕೆ ಬರ್ತವೆ ಅದನ್ನೆಲ್ಲವನ್ನೂ ಕೂಡ ನೋಡಿ ಅದನ್ನು ಪ್ರವಚನ ಮಾಡುವುದು, ಪಾಠ ಮಾಡುವುದು ನನ್ನ ಒಂದು ರೂಢಿ. ಅದಕ್ಕನುಸಾರವಾಗಿ ಹೀಗೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಪಾಂತಸ್ಮಾನ್ ಪುರುಹೂತ ವೇದಿ ಬಲವನ್ನಂತ ಏನು ಮೊದಲನೇ ಶ್ಲೋಕ ಇದೆ, ಈ ಶ್ಲೋಕವನ್ನೇ ಗಮನಿಸಿದ್ರೆ ಪಾಂತಸ್ಮಾನ್ ಪುರುಹೂತ ವೇದಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾ ಅನ್ನೋದು ಒಂದು ರೀತಿಯಾದ ಛಂದಸ್ಸಿನಲ್ಲಿದೆ. ಅದರೊಂದು ಧಾಟಿ ಬೇರೆ ಇದೆ. ಮುಂದೆ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಹ ಅಂತ ಅದರ ಧಾಟಿ ಬೇರೊಂದು ರೀತಿಯಾಗಿದೆ. ಹೀಗೆ ಇವೆರಡೂ ಶ್ಲೋಕಗಳನ್ನು ಗಮನಿಸಿದ್ರೆ ಅದರದೊಂದು ಧಾಟಿಯೇ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ತದೆ. ಅಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಏನು, ಈ ಶ್ಲೋಕದ ಪಾಂತಸ್ಮಾನ್ ಅನ್ನುವ ಶ್ಲೋಕದ ಮೊದಲನೇ ಛಂದಸ್ಸು, ಮೊದಲನೇ ಅರ್ಧ ಅದು ಶಾರ್ದೂಲ ವಿಕ್ರೀಡಿತ ಅನ್ನುವ ಛಂದಸ್ಸಿನಲ್ಲಿದೆ. ಮುಂದಿನ ಅರ್ಧ ಸಿದ್ಧರ ಅನ್ನುವಂಥ ಛಂದಸ್ಸಿನಲ್ಲಿ ಕಂಡು ಬರ್ತದೆ. ಹೀಗೆ ಶಾರ್ದೂಲ ವಿಕ್ರೀಡಿತ ಮತ್ತು ಸಿದ್ಧರ ಅನ್ನುವ ಎರಡು ಛಂದಸ್ಸುಗಳ ಒಂದು ಮೇಲನ ಇದೆ. ಶಾರ್ದೂಲ ವಿಕ್ರೀಡಿತ ಅನ್ನೋದು 19 ಅಕ್ಷರಗಳ ಛಂದಸ್ಸು, ಸಿದ್ಧರ ಅನ್ನೋದು 21 ಅಕ್ಷರಗಳ ಛಂದಸ್ಸು. ಅಂದ್ರೆ ಒಂದೊಂದು ಪಾದದಲ್ಲಿ 19 ಅಕ್ಷರಗಳಿರ್ತವೆ ಶಾರ್ದೂಲ ವಿಕ್ರೀಡಿತದಲ್ಲಿ.
19, 19, 38 ಅಕ್ಷರಗಳು ಪೂರ್ವಾರ್ಧದಲ್ಲಿವೆ. ಸೃಗ್ಧರಾದಲ್ಲಿ 21 + 21 42 ಅಕ್ಷರಗಳಿವೆ. ಶಾರ್ದೂಲ ವಿಕ್ರೀಡಿತದಿಂದ ಈ ಸ್ತುತಿಯನ್ನು ಪ್ರಾರಂಭ ಮಾಡಿ ಆಚಾರ್ಯರು ಸೃಗ್ಧರಾದಲ್ಲಿ ಇದನ್ನ ಮುಕ್ತಾಯ ಮಾಡಿದ್ದಾರೆ. ಇದು ಅಪೂರ್ವವಾದಂತಹ ಒಂದು ಛಂದಸ್ಸುಗಳ ಸಮಾಗಮ. ಇಂಥದೊಂದು ಶ್ಲೋಕ ಹಿಂದೆ ರಾಮಂ ಲಕ್ಷ್ಮಣ ಪೂರ್ವಜಂ ರಘುಪತಿಂ ಸೀತಾಪತಿಂ ಸುಂದರಂ ಕಾಕುತ್ಸ್ಥಂ ಕರುಣಾರ್ಣವಂ ಗುಣನಿಧಿಂ ವಿಪ್ರಪ್ರಿಯಂ ಧಾರ್ಮಿಕಂ ಅಂತ ಇದು ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ. ರಾಜೇಂದ್ರಂ ಸತ್ಯಸಂಧಂ ದಶರಥತನಯಂ ಶ್ಯಾಮಲಂ ಶ್ಯಾಮಮೂರ್ತಿಂ ವಂದೇ ಲೋಕಾಭಿರಾಮಂ ರಘುಕುಲತಿಲಕಂ ರಾಘವಂ ರಾವಣಾರಿಂ ಇದು ಸೃಗ್ಧರಾ ವೃತ್ತದಲ್ಲಿ. ಇದೊಂದು ಶ್ಲೋಕ ಹೀಗೆ ಕಂಡು ಬರ್ತದೆ ಅಂತ ಹೇಳ್ತಾರೆ. ಇದು ಏನೇ ಇಲ್ಲಿ ರಾಮಾಯಣದಲ್ಲಿ ಈ ಶ್ಲೋಕ ಇದೆ ಅಂತ ಹೇಳ್ತಾರೆ. ಅಂತೂ ಆಚಾರ್ಯರು ಮಾಡಿದಂತಹ ಒಂದು ವಿಶಿಷ್ಟವಾದ ಪ್ರಯೋಗ ಇದು. ಈ ಛಂದಸ್ಸಿನ ಬಗ್ಗೆ ಎಲ್ಲ, ಛಂದಸ್ಸಿನ ಗಣಗಳು, ಅದ್ರ ಬಗ್ಗೆ ಎಲ್ಲ ನಾನು ಹೆಚ್ಚಿಂದೇನನ್ನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಲಘುಗಣ ಮತ್ತೆ ಗುರುಗಣ ಹೀಗೆಲ್ಲ ಅನೇಕ ಗಣಗಳಿರ್ತವೆ. ಪಾಂತಸ್ಮಾನ್ ಪುರುಹೂತ ವೇದಿಬಲವನ್ ಮಾತಂಗ ಮಾಧ್ಯಘಟ, ಮುಂದೊಂದು ವಿರಾಮ ಇರ್ತದೆ. ಹೀಗೆಲ್ಲ ಆ ಛಂದಸ್ಸಿನ ಬಗ್ಗೆ ವಿವರ ಕಾಣಿಸ್ತದೆ. ಅಂತೂ ನರಸಿಂಹದೇವ ಮೊದಲು ಹಿರಣ್ಯಕಶಿಪುವನ್ ಎಂಬತಕ್ಕಂಥ ಒಬ್ಬ ಮೃಗವನ್ನ ಕೊಂದು ಹಾಕಿ ಶಾರ್ದೂಲ ವಿಕ್ರೀಡಿತ ಮಾಡಿದ್ದು, ಹುಲಿಯಂತೆ ಆತ ನರ್ತಿಸಿದ್ದು. ಮತ್ತೆ ಅವನ ಆ ಕರುಳಿನ ಮಾಲೆಯನ್ನ ಹಾಕೊಂಡದ್ದು, ಅದು ಸೃಗ್ಧರ. ಸೃಕ್ ಅಂದ್ರೆ ಮಾಲೆ, ಅದನ್ನ ಕುತ್ತಿಗೆಗೆ ಹಾಕೊಂಡಿದ್ದು. ಎರಡನೇದ್ದು ಸೃಗ್ಧರ ಅಂದ್ರೆ ಕರುಳಿನ ಮಾಲೆಯನ್ನು ಹಾಕೊಂಡದ್ದು. ಆಮೇಲೆ ಸಿಂಹದಂತೆ ವಿಹರಿಸಿದ್ದು ಮೊದಲನೇದ್ರಲ್ಲಿ. ಹೀಗೆ ಅದೊಂದು ಕಾಣಿಸ್ತದೆ. ಅಂತೂ ಒಟ್ಟಾರೆ ನರಸಿಂಹದೇವ ಏನೇನು ಲೀಲೆಯನ್ನು ತೋರಿಸಿದ ಅದೆಲ್ಲವನ್ನು ಈ ಛಂದಸ್ಸುಗಳ ಆಯ್ಕೆಯಲ್ಲೇ ಆಚಾರ್ಯರು ತೋರಿಸಿದ್ದಾರೆ ಅಂತ ಅದು ಗೊತ್ತಾಗ್ತದೆ. ಅನೇಕ ಕಡೆ ಸಂಸ್ಕೃತ ಸಾಹಿತ್ಯದಲ್ಲಿ 12 ಅಕ್ಷರಗಳ ವಂಶಸ್ಥ ವೃತ್ತ, 11 ಅಕ್ಷರಗಳ ಇಂದ್ರ ವಜ್ರಾವೃತ್ತ ಮತ್ತು ಉಪೇಂದ್ರ ವಜ್ರಾವೃತ್ತಗಳನ್ನು ಬೆರೆಸಿ ಉಪಜಾತಿ ಎನ್ನುವ ಕವನಗಳನ್ನು ಮಾಡುವುದು ಸಂಸ್ಕೃತ ಸಾಹಿತ್ಯದಲ್ಲಿ ಬಳಕೆಯಲ್ಲಿದೆ. ಆದರೆ ಶಾರ್ದೂಲ ವಿಕ್ರೀಡಿತ ಮತ್ತು ಸೃಗ್ಧರ ಅನ್ನುವಂತಹ ಒಂದು ವಿಶಿಷ್ಟವಾದ ಉಪಜಾತಿ ಇದೊಂದೇ. ಇದು ಆಚಾರ್ಯದ ಒಂದು ಹೊಸ ಆವಿಷ್ಕಾರ ಅಂತ ಕೇಳಿ ಬರ್ತದೆ. ಕೃಷ್ಣಾವಧೂತರು ತನ್ನ ಮಂದಾರ ಮರಂದ ಚಂಪುವಿನಲ್ಲಿ ಇದನ್ನ ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ಛಂದಸ್ಸಿನ ಆಯ್ಕೆಯನ್ನ ಆಚಾರ್ಯ ಮಾಡಿಕೊಂಡಾಗ, ಆಚಾರ್ಯರು ಈ ಪದ್ಯವನ್ನು ರಚನೆ ಮಾಡಿದಾಗ ಛಂದೋಭಿಮಾನಿ ದೇವತೆಗಳು ಎಷ್ಟೊಂದು ಸಂತೋಷದಿಂದ ನಲಿದಾಡಿದರೋ ಏನೋ ಅಂತ ಗೋವಿಂದಾಚಾರ್ಯರು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ಸೃಗ್ಧರ ಮೊದಲು ಶಾರ್ದೂಲ ವಿಕ್ರೀಡಿತ ವೃತ್ತ, ಮುಂದೆ ಸೃಗ್ಧರಾ ವೃತ್ತ. ಆ ಸೃಗ್ಧರಾ ವೃತ್ತದಲ್ಲಿ ಮುಂದಿನ ಇಡೀ ವಾಯುಸ್ಥಿತಿಯು ಕೂಡ ಇದೆ. ಪಾಂತಸ್ಮಾನ್ ಅನ್ನುವ ಅರ್ಧ ಮಾತ್ರ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿದೆ. ಈ ಛಂದಸ್ಸಿನ ಆಯ್ಕೆಗಳಲ್ಲಿ ಆಚಾರ್ಯರು ಮತ್ತೆ ತ್ರಿವಿಕ್ರಮ ಪಂಡಿತರು ಮಾಡಿಕೊಂಡಂತಹ ಒಂದು ಆಯ್ಕೆ ಏನಿದೆ, ತುಂಬಾ ಗಂಭೀರವಾದಂಥ ವಾಯುದೇವನ ಮತ್ತು ನರಸಿಂಹದೇವರ ಪರಾಕ್ರಮವನ್ನ, ಅವ್ರ ಮಹಿಮೆಯನ್ನ ಸಂಸ್ಕೃತದಲ್ಲಿ ವಿಶಿಷ್ಟವಾಗಿ ವರ್ಣನೆ ಮಾಡುವಂತಹ ಒಂದು ಪ್ರಕಾರವೇ ಇದೆ. ಭಗವಂತನಿಗೆ ಮತ್ತು ಪ್ರಾಣನಿಗೆ ಅತ್ಯಂತ ಇಷ್ಟವಾದಂತಹ ಛಂದಸ್ಸು ಕೂಡ ಅಂತ ವರ್ಣನೆ ಮಾಡ್ತಾರೆ. ಒಂದೊಂದು ಪಾದಕ್ಕೊಮ್ಮೊಮ್ಮೆ ಉಸಿರು ಬಿಡ್ತಾ ಪ್ರಾಣಾಯಾಮದ ಜೊತೆಗೆ ನಾವು ಇದನ್ನು ಪಾರಾಯಣ ಮಾಡಬಹುದಾದಂತಹ ಛಂದಸ್ಸು ಕೂಡ ಅಂತ ಗೋವಿಂದಾಚಾರ್ಯ ರಚನೆ ಮಾಡಿ ಅದನ್ನ ವಿವರಿಸಿದ್ದಾರೆ. ಇಲ್ಲಿ ನಾವೇನು ಈ ಶಾರ್ದೂಲ ವಿಕ್ರೀಡಿತ ಮತ್ತು ಸೃಗ್ಧರ ಅಂತ 2 ಛಂದಸ್ಸುಗಳ ಆಯ್ಕೆಯನ್ನು ನೋಡಿದ್ದೇವೆ. ಇದನ್ನ ಆಚಾರ್ಯರು ಮಾಡಿದಾಗ ಛಂದೋಭಿಮಾನಿ ದೇವತೆಗಳು ಎಷ್ಟು ನಲಿದಾಡಿದರು ಅಂತ ಗೋವಿಂದಾಚಾರ್ಯ ಬರೆದಿದ್ದಾರಲ್ಲ, ಇದರ ಛಂದೋಭಿಮಾನಿ ದೇವತೆಗಳು ಯಾರು ಅಂತ ನನಗೆ ನೋಡಬೇಕು ಅಂತ ಸ್ವಲ್ಪ ಅನಿಸಿತು. ಅದನ್ನ ತಮ್ಮೆದುರಿಗೆ ಈಗ ಹೇಳ್ಕೊಳ್ತೇನೆ. ಈ ಛಂದಸ್ಸಿನ ಬಗ್ಗೆ ವಿಚಾರ ಮಾಡುವಾಗ ನಾನು ಬನ್ನಂಜಿ ಗೋವಿಂದಾಚಾರ್ಯರ ಉಪನಿಷತ್ ಚಂದ್ರಿಕಾದಲ್ಲಿ ಅವರು ಮಾಡಿರುವಂತಹ ವೈದಿಕ ಛಂದೋ ಮೀಮಾಂಸಾ ಮತ್ತೆ ಮಧ್ವವಿಜಯದಲ್ಲಿ ಅವರು ಕೊಟ್ಟಿರುವಂತಹ ಛಂದಸ್ಸಿನ ವಿವರಗಳು ಇತ್ಯಾದಿಗಳನ್ನೆಲ್ಲ
ಸ್ವಲ್ಪ ಸಂಗ್ರಹ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಅದಲ್ಲದೆ ಋಗ್ಭಾಷ್ಯದಲ್ಲಿ ಆಚಾರ್ಯರು ಯಾವ್ಯಾವ ಛಂದಸ್ಸಿಗೆ ಯಾವ್ಯಾವ ಅಭಿಮಾನಿ ದೇವತೆಗಳು ಅಂತ ಹೇಳಿದ್ದಾರೆ ಅದನ್ನೆಲ್ಲವನ್ನು ಕೂಡ ನೋಡುವ ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ. ಭಾಗವತದಲ್ಲಿ ಗಾಯತ್ರಿಷ್ಣಿಕ್ ಅನುಷ್ಠುಪ್ಚ ಬೃಹತಿ ಪಂಕ್ತಿರೇವಚ ಇಷ್ಟುಪ್ ಜಗತ್ಯತಿ ಛಂದ ಹಿ ಅಷ್ಟ್ಯತ್ಯಷ್ಟಿ ಜಗದ್ವಿರಾಟ್ ಅಂತ 11ನೇ ಸ್ಕಂದದಲ್ಲಿ 21ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕದಲ್ಲಿ ಕೇಳಿ ಬರ್ತದೆ. ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ್, ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ ಅಂತ ಈ 7 ಛಂದಸ್ಸುಗಳ ಬಗ್ಗೆ ಅಲ್ಲಿ ವಿವರಿಸ್ತಾರೆ. ಮತ್ತೆ ಅದ್ರ ಮುಂದೆ ಬರುವಂತಹ ಛಂದಸ್ಸುಗಳೇನಿವೆ ಅವು ಅತಿ ಛಂದಸ್ಸುಗಳು ಅಂತ ಕೇಳಿ ಬರ್ತದೆ. ಇದಕ್ಕೆಲ್ಲದಕ್ಕೂ ಕೂಡ 4 ಅಕ್ಷರಗಳ ಒಂದು ವ್ಯತ್ಯಾಸ ಇರ್ತದೆ ಇವೆಲ್ಲ ಛಂದಸ್ಸುಗಳಿಗೆ ಅಂತ ಕೂಡ ಕೇಳಿ ಬರ್ತದೆ. ವಸ್ತುತಃ ನಾವಿಲ್ಲಿ ನೋಡ್ತಾ ಇರೋದು ಶಾರ್ದೂಲ, ವಿಕ್ರೀಡಿತ ಮತ್ತೆ ಶ್ರದ್ಧರ. ಆದ್ರಿಂದ ವೇದದಲ್ಲಿ ಹೇಳಲ್ಪಟ್ಟಂತಹ ಈ ಛಂದಸ್ಸುಗಳ ಬಗ್ಗೆ ನಾವ್ಯಾಕೆ ಇಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ, ಈ ವೇದದಲ್ಲಿ ಹೇಳಲ್ಪಟ್ಟಂತಹ ಯಾವ ಛಂದಸ್ಸುಗಳಿವೆ ಆ ಛಂದಸ್ಸುಗಳ ಕೆಲವು ಪ್ರಭೇದವಾಗಿಯೇ ಲೋಕದಲ್ಲಿ ನಾವು ನೋಡುವಂತಹ ಇಂದ್ರವಜ್ರ, ಉಪೇಂದ್ರ ವಜ್ರ, ಮಂದಾಕ್ರ ಅಂತ ಇತ್ಯಾದಿ ಎಲ್ಲ ಛಂದಸ್ಸುಗಳು ಕಡೆ ಕೇಳಿ ಬರ್ತವೆ. ಅದಕ್ಕಾಗಿ ಭಾಗವತದಲ್ಲಿ ಋಗ್ಭಾಷ್ಯದಲ್ಲೆಲ್ಲ ಆ ಛಂದಸ್ಸುಗಳ ಉಲ್ಲೇಖ ಏನ್ ಮಾಡಿದ್ದಾರೆ ಅದಕ್ಕೆ ನಾನು ಅದನ್ನ ಮೊದಲು ನೋಡ್ಬೇಕಾಯ್ತು. ಆಚಾರ್ಯರು ಕೂಡ ಆ ಶ್ಲೋಕದ ತಾತ್ಪರ್ಯದಲ್ಲಿ ಗಾಯತ್ರ್ಯ ಉಷ್ಣಿಕ್ ಚತುರ್ವರ್ಣಾಧಿಕೆ ಇತ್ಯಾದಿ ಚತುರುತ್ತರೈಹಿ ಜಗತ್ಯಂತಾನಾಮೇವ ಚತುರುತ್ತರತ್ವ ನಿಯಮ ಛಂದಸ್ಸು ನವಪಾದಮ್ಯದ್ ಜಗದಿತ್ಯುಚ್ಯತೆ ಬುಧೈಹಿ ಇತಿ ಛಂದೋವಿಧಾನೆ ಅಂತ ಛಂದೋವಿಧಾನ ಅನ್ನೋ ಗ್ರಂಥವನ್ನು ಕೂಡ ಅಲ್ಲಿ ಉದ್ಧರಿಸ್ತಾರೆ. ಗಾಯತ್ರಿ, ಉಷ್ಣಿಕ, ಅನುಷ್ಠುಪ ಇವೆಲ್ಲವೂ ಕೂಡ 4 ಅಕ್ಷರ ಹೆಚ್ಚಾಗಿ ಕಂಡು ಬರ್ತದೆ. ಇದು ಗಾಯತ್ರಿಯಿಂದ ಪ್ರಾರಂಭ ಮಾಡಿಕೊಂಡು ಜಗತಿ ಛಂದಸ್ಸಿನವರೆಗೆ ಈ ನಿಯಮ 7 ಛಂದಸ್ಸುಗಳಲ್ಲಿ. ಉಳಿದ ಮುಂದೆ ಬರುವಂತಹ ಅತಿ ಛಂದಸ್ಸುಗಳೇನಿವೆ ಅವುಗಳಿಗೆ ಈ ನಿಯಮ ಇಲ್ಲೂ ಕೂಡ ಕಂಡು ಬರೋದಿಲ್ಲ. ಜಗತಿ ಛಂದಸ್ಸು ಅಂದ್ರೆ 8 ಅಕ್ಷರಗಳುಳ್ಳಂತಹ 9 ಪಾದಗಳೇ ಅದರಲ್ಲಿ 9 ಇರ್ತವೆ. ಗಾಯತ್ರಿಯಲ್ಲಿ ತ್ರಿಪದ ಅಂತ 3 ಪಾದಗಳು ಇರ್ತಾವಲ್ಲ, ಹಾಗೆ ಜಗತಿ ಛಂದಸ್ಸಿನಲ್ಲಿ 9 ಪಾದಗಳಿರ್ತವೆ. 8 ಅಕ್ಷರಗಳಿಂದ ಕೂಡಿದ 9 ಪಾದಗಳಿರ್ತವೆ ಅಂತ ಕೇಳಿ ಬರ್ತದೆ. ಸಾಮಾನ್ಯವಾಗಿ ಬೇರೆಲ್ಲ ಶ್ಲೋಕಗಳಲ್ಲಿ ನಾವೇನು ವಿಶ್ವಂ ವಿಷ್ಣು ಷಟ್ಕಾರೋ ಇತ್ಯಾದಿ ಶ್ಲೋಕಗಳನ್ನ ನೋಡ್ತೀವಿ, ಮತ್ತು ಪಾಂತಸ್ಮಾನ್ ಇತ್ಯಾದಿ ಶ್ಲೋಕಗಳು ಎಲ್ಲಾ ಕಡೆನೂ ಕೂಡ 4 ಪಾದಗಳಿರೋದೇ ರೂಢಿ. ಕೆಲವು ಕಡೆ ಹೀಗೆ 9 ಛಂದಸ್ಸು 9 ಪಾದ ಇತ್ಯಾದಿಗಳಿರೋದು ಕೂಡ ಕಂಡು ಬಂದಿದೆ. ಅಂತೂ ಹೀಗೆ ಛಂದಸ್ಸುಗಳ ಬಗ್ಗೆ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಎಲ್ಲಾ ಛಂದೋಭಿಮಾನಿ ದೇವತೆಗಳನ್ನು ಕೂಡ ಋಗ್ಭಾಷ್ಯ ಮೊದಲಾದ ಕಡೆ ವರ್ಣಿಸ್ತಾರೆ. ಗಾಯತ್ರಿಗೆ ಲಕ್ಷ್ಮಿ, ಸರಸ್ವತಿ, ಭಾರತಿ, ಗರುಡ ಮತ್ತೆ ಅಗ್ನಿಯ ಪತ್ನಿಯಾದಂತಹ ಸ್ವಾಹಾದೇವಿ ಅಭಿಮಾನಿಣಿಯರು. ಉಷ್ಣಿಕ್ ಛಂದಸ್ಸಿಗೆ ಸೂರ್ಯನ ಪತ್ನಿಯಾದ ಸಂಜ್ಞಾದೇವಿ ಅಭಿಮಾನಿಣಿ. ಅನುಷ್ಠುಪ್ ಛಂದಸ್ಸಿಗೆ ಸರಸ್ವತಿ ಮತ್ತೆ ರೋಹಿಣಿ ಅಂದ್ರೆ ಚಂದ್ರನ ಪತ್ನಿ, ಅವಳು ಅಭಿಮಾನಿಣಿ. ಬೃಹತಿ ಛಂದಸ್ಸಿಗೆ ಲಕ್ಷ್ಮಿ, ಸರಸ್ವತಿ, ಭಾರತಿ, ಗರುಡ ಮತ್ತು ತಾರೆ ಅಂದ್ರೆ ಬೃಹಸ್ಪತಿಯ ಪತ್ನಿ, ಇವರೆಲ್ಲ ಅಭಿಮಾನಿಗಳಾಗಿದ್ದಾರೆ. ಪಂಕ್ತಿ ಛಂದಸ್ಸಿಗೆ ಶಚಿ, ರೇವತಿ, ಗಂಗಾದೇವಿ ಇವರೆಲ್ಲರೂ ಕೂಡ, ಶಚಿ ಅಂದ್ರೆ ಇಂದ್ರನ ಪತ್ನಿ, ರೇವತಿ ಅಂದ್ರೆ ಮಿತ್ರನ ಪತ್ನಿ, ಗಂಗಾ ಅಂದ್ರೆ ವರುಣನ ಪತ್ನಿ, ಇವರು ಅಭಿಮಾನಿನಿಯರಾಗಿದ್ದಾರೆ. ತ್ರಿಷ್ಟುಪ್ ಛಂದಸ್ಸಿಗೆ ಶಚಿದೇವಿ ಅಭಿಮಾನಿನಿಯಾಗಿದ್ದಾಳೆ. ಜಗತಿ ಛಂದಸ್ಸಿಗೆ ವಾರುಣಿ ಅಂದ್ರೆ ಶೇಷನ ಪತ್ನಿ, ಅವಳು ಅಭಿಮಾನಿಯಾಗಿದ್ದಾಳೆ. ಈ ಸ್ವಾಹ, ಸಂಜ್ಞಾ, ರೋಹಿಣಿ, ತಾರ, ರೇವತಿ, ಗಂಗಾ, ಶಚಿ ಇವರೆಲ್ಲರೂ ಜಗತ್ತಿ ಛಂದಸ್ಸಿಗೂ ಕೂಡ ಅಭಿಮಾನಿನಿಯರಾಗಿದ್ದಾರೆ ಅಂತ ಕೇಳಿ ಬರ್ತದೆ. ಈ 7 ಛಂದಸ್ಸುಗಳಾದ ಬಳಿಕ ಮುಂದೆ ಅತಿ ಛಂದಸ್ಸುಗಳೇನು ಕಂಡು ಬರ್ತವೆ ಅದಕ್ಕೆ ಎಲ್ಲಾ ದೇವತೆಗಳು ಕೂಡ ಅಭಿಮಾನಿನಿಯರಾಗಿದ್ದಾರೆ. ಈ ಎಲ್ಲ ದೇವತೆಗಳನ್ನು ಕೂಡ ನಾವು ತಿಳ್ಕೊಳ್ಬೇಕಾದದ್ದು ಮಹತ್ವದ್ದೇ. ಯೋಹವ ಅಭಿಜಿತಾರ್ಷ ಛಂದ ದೈವತ ಬ್ರಾಹ್ಮಣೇನ ಛಂದೋ ದೈವತ ಬ್ರಾಹ್ಮಣೇನ ಮಂತ್ರೇಣ ಯಜತಿ ಯಾಜಯತಿ ಅಧ್ಯಾಪಯತಿ ವಾ ಸ್ಥಾಣುವರ್ಚ್ಛತಿ ಗರ್ತೇವಾ ಪದ್ಯತೆ ಪ್ರವಾಮೀಯತೆ. ಯಾರು ಆ ಮಂತ್ರದ ದೇವತೆ, ಛಂದಸ್ಸು ಮೊದಲಾದವುಗಳನ್ನು ತಿಳಿಯದೆ ತಾನು ಅಧ್ಯಯನ ಮಾಡ್ತಾನೆ, ಇನ್ನೊಬ್ಬರಿಗೆ ಅಧ್ಯಯನ ಮಾಡಿಸ್ತಾನೆ, ಮತ್ತೆ ತಾನು ಯಾಗ ಮಾಡ್ತಾನೆ, ಇನ್ನೊಬ್ಬರಿಗೆ ಯಾಗ ಮಾಡಿಸ್ತಾನೆ, ಅವನು ಭ್ರಷ್ಟನಾಗ್ತಾನೆ ಅಂತ ಒಂದು ವೈದಿಕವಾದಂತಹ ಶಾಸನವೂ ಕೂಡ ಇದೆ. ಹೀಗಿದು
ಛಂದೋಭಿಮಾನಿ ದೇವತೆಗಳ ಒಂದು ವಿವರವಾಯಿತು. ಇದನ್ನ ಋಗ್ಭಾಷ್ಯದಲ್ಲಿ ಆಚಾರ್ಯರು ಹೀಗೆ ಕೆಲವು ಶ್ಲೋಕಗಳಿಂದ ಹೇಳಿದ್ದಾರೆ. ಯಾವ್ಯಾವ ಛಂದಸ್ಸಿಗೆ ಯಾವ್ಯಾವ ಅಭಿಮಾನಿ ದೇವತೆಗಳು ಅಂತ ನಾನು ಹೇಳಿದೆ. ಅಲ್ಲಿ ಮುಂದೆ ಬರೋದನ್ನ ಹೀಗೆ ನೋಡ್ಬೇಕು. ಗಾಯತ್ರಿ ಬೃಹತಿ ಚೈವ ತಾಸ್ಸರ್ವ ಗರುಡಸ್ತಥಾ ಬ್ರಹ್ಮಾಣಿ ಅನುಷ್ಟುಪ್ ಇಂದ್ರಾಣಿ ತ್ರಿಷ್ಟುಪ್ ಸ್ವಾಹೇತಿ ಚೋಚ್ಯತೆ. ಗಾಯತ್ರಿ ಜಗತಿ ಚೈವ ವಾರುಣಿ ರೋಹಿಣಿ ತಥಾ ಅನುಷ್ಟುಪ್ ಬೃಹತಿ ಚೈವ ತಾರಾ ಪಂಕ್ತಿ ಶಚಿ ತಥಾ ಉಷ್ಟಿ ಗೌರಿ ಜಗತ್ಯಶ್ಚ ಸರ್ವದೇವ ಸ್ತ್ರೀಯೋ ಮತಾಹ ಅಂತ ಹೀಗೆ ಆ ದೇವತೆಗಳ ಉಲ್ಲೇಖ ಇದೆ. ಅಚಿತ್ ಛಂದಾಂಶಿ ಸರ್ವಾಣಿ ಸರ್ವದೇವ್ಯ ಪ್ರಕೀರ್ತಿತಾ. ನಾನು ಇದನ್ನ ಈಗ ಹೇಳಿ ಹೊರಟದ್ದು. ಈ ಶಾರ್ದೂಲ ವಿಕ್ರೀಡಿತ ಮತ್ತೆ ಶ್ರದ್ಧರ ಅನ್ನುವಂತಹ ಎರಡು ಛಂದಸ್ಸುಗಳ ಒಂದು ಸಮ್ಮೇಳನ ರೂಪವಾದ ಈ ಮೊದಲನೇ ಶ್ಲೋಕ ಏನಿದೆ, ಇದು ಈ ಅತಿ ಛಂದಸ್ಸುಗಳಲ್ಲಿ ಒಂದರ ಪ್ರಭೇದ ಆಗ್ತದೆ ಅನ್ನೋದನ್ನ ನಾವು ಗಮನಿಸಬೇಕು. ಹಾಗಾಗಿ ಇದಕ್ಕೆ ಎಲ್ಲಾ ದೇವತಾ ಸ್ತ್ರೀಯರು ಕೂಡ ಅಭಿಮಾನಿಗಳಾಗ್ತಾರೆ ಅಂತ ನನಗೆ ಕಂಡು ಬಂತು. ಏನಿಲ್ಲದೆ ಹೋದ್ರು ಕೆಳಗಿನವರು ಯಾರು ಅಭಿಮಾನಿಗಳು ಆಗ್ತಾರೋ ಇಲ್ಲೋ ಅನ್ನೋದು ಸ್ವಲ್ಪ ವಿವಾದಾಸ್ಪದ ಆದರೂ ಲಕ್ಷ್ಮೀದೇವಿ ಅಂತೂ ಇದಕ್ಕೆ ಅಭಿಮಾನಿನಿ ಆಗೇ ಇದ್ದಾಳೆ. ಅವಳು ಈ ಪರಮಾತ್ಮ ಮಾಡುವಂತಹ ಈ ಒಂದು ಶಾರ್ದೂಲ ವಿಕ್ರೀಡಿತ ರಾಕ್ಷಸ ಸಂಹಾರ ಕ್ರಿಯೆ ಮತ್ತೆ ಅವನು ಮಾಡುವಂತಹ ಈ ಕರುಳಿನ ಮಾಲೆಯ ಧಾರಣೆ ಇದಕ್ಕೆಲ್ಲದಕ್ಕೂ ಕೂಡ ಅವಳು ಪ್ರತ್ಯಕ್ಷ ಸಾಕ್ಷೀಭೂತಳಾಗಿರ್ತಾಳೆ. ಪರಮಾತ್ಮನ ಮಹಿಮೆಗಳನ್ನ ಸೃಷ್ಟಿ, ಪಾಲನೆ ಮತ್ತು ನಾಶ ಅನ್ನುವಂಥ ಒಂದು ಮಹಿಮೆಗಳೇನಿವೆ ಅವುಗಳೆಲ್ಲವನ್ನೂ ಕೂಡ ಉಳಿದೆಲ್ಲ ದೇವತೆಗಳಿಗಿಂತ ಹೆಚ್ಚು ಸಾಕ್ಷೀಭೂತಳಾಗಿ ಗಮನಿಸುವಂತಹ ದೇವತೆ ಅಂದ್ರೆ ಆ ಲಕ್ಷ್ಮೀದೇವಿಯೇ ಆಗಿದ್ದಾಳೆ. ಅವಳನ್ನಂತೂ ಈ ಪಾಂತಸ್ಮಾನ್ ಅನ್ನುವ ಶ್ಲೋಕದ ಒಂದು ಛಂದಸ್ಸಿಗೆ ಅಭಿಮಾನಿನಿ ಅಂತ ನಾವು ಪ್ರಧಾನವಾಗಿ ಪರಿಗಣಿಸಬಹುದು. ಸರ್ವದೇವ್ಯ ಅಂತಿರೋದ್ರಿಂದ ಅವಳಂತೂ ಹಾಗೇ ಆಗ್ತಾಳೆ. ಈ ಗೋವಿಂದಾಚಾರ್ಯರು ಮಾಡಿರುವಂತಹ ಉಪನಿಷತ್ ಚಂದ್ರಿಕಾದ ಛಂದೋಮೀಮಾಂಸಾ ಅನ್ನುವ ಒಂದು ಭಾಗದಲ್ಲಿ ಇದ್ರ ಬಗ್ಗೆ ಎಲ್ಲ ವಿವರಣೆ ಕಾಣ್ತದೆ. ಅದನ್ನೀಗ ನಾವು ಒಂದು ಸ್ವಲ್ಪ ಗಮನಿಸಬೇಕಾಗಿದೆ. ಆ ಗ್ರಂಥದಲ್ಲಿ ಈ ಗಣಗಳೇನಿವೆ, ಮಗಣ, ಯಗಣ, ರಗಣ, ಸಗಣ, ಇದೆಲ್ಲ ಮತ್ಸ್ಯ ಭೂಮಿ ದೇವತಾ, ಮಗಣಕ್ಕೆ ಭೂಮಿ ದೇವತೆ, ಅವಳಿಂದ ಸಂಪತ್ತು ಅನ್ನೋದು ಫಲ. ಯಸ್ಯ ಪಾಥೋ ದೇವತಾ ಸ್ಯಾತ್ ಫಲಂ ವೃದ್ಧಿ ಪ್ರಕೀರ್ತಿತ. ಪಾಥ ಅಂದ್ರೆ ನನಗೇನಿಗೆ ನೆನಪಾಗಿಲ್ಲ, ಅಲ್ಲಿ ಇದ್ದದನ್ನು ಓದಿದ್ದೇನಷ್ಟೇ ನಾನು. ರಸ್ಯ ವನ್ಯ ದೇವತಾ, ರಗಣಕ್ಕೆ ವನ್ಹಿ ದೇವತೆ ಆಗಿದ್ದಾನೆ. ಫಲಂ ಮರಣ ಮೀರಿತಂ, ಅದಕ್ಕೆ ಮರಣವೇ ಫಲ. ಸಸ್ಯ ವಾಯುರ್ದೇವತಾ, ಸಕಾರಕ್ಕೆ ವಾಯುವೇ ದೇವತೆ ಆಗಿದ್ದಾನೆ, ಅದಕ್ಕೆ ದೇಶಾಂತರ ಗತಿಯೇ ಫಲ. ತಸ್ಯ ಆಕಾಶೋ ದೇವತಾ, ತಗಣಕ್ಕೆ ಆಕಾಶ ದೇವತೆ ಆಗಿದ್ದಾನೆ, ಅದಕ್ಕೆ ಫಲಂ ಶೂನ್ಯಂ ಪ್ರಕೀರ್ತಿತಂ. ಜಸ್ಯ ಸೂರ್ಯೋ ದೇವತೆ, ಜಗಣಕ್ಕೆ ಸೂರ್ಯ ದೇವತೆ, ಅದಕ್ಕೆ ರೋಗ ಪ್ರಾಪ್ತಿಯೇ ಫಲ. ಭಸ್ಯ ಚಂದ್ರೋ ದೇವತೆ, ಭಗಣಕ್ಕೆ ಚಂದ್ರ ದೇವತೆ ಆಗಿದ್ದಾನೆ, ಅದಕ್ಕೆ ಕೀರ್ತಿ ಅಂತನದು ಫಲ. ನಸ್ಯ ನಾಕೋ ದೇವತ, ನಕಾರಕ್ಕೆ ಸ್ವರ್ಗದ ಅಭಿಮಾನಿ ದೇವತೆ ಅಭಿಮಾನಿಯಾಗಿದ್ದಾನೆ, ಅದರಿಂದ ಫಲಂ ಸುಖಂ ಅಚ್ಯುತಂ ಇದು ಕೃಷ್ಣಾವಧೂತರು ಅನ್ನೋರು ಮಾಡಿದ ಗ್ರಂಥಗಳಿಂದ ಇದು ಕೇಳಿ ಬರ್ತದೆ. ಇದು ಛಂದೋಮೀಮಾಂಸಾ ಅನ್ನುವ ಒಂದು ಭಾಗದಲ್ಲಿ ಉಪನಿಷತ್ ಚಂದ್ರಿಕಾ ಅನ್ನುವ ಪುಸ್ತಕದಲ್ಲಿ ನಮಗೆ ಕಾಣಿಸುವಂತಹ ಒಂದು ಭಾಗ ಇದೆ. ಈ ಉಪನಿಷತ್ ಚಂದ್ರಿಕಾದಲ್ಲಿಯೇ ಅಥವಾ ಮಧ್ವ ವಿಜಯದ ಛಂದೋಮೀಮಾಂಸಾದಲ್ಲಿ ಹೀಗೆ ನಮಗೆ ಕೆಲವು ಭಾಗ ಕಂಡು ಬರ್ತವೆ. ಗೋವಿಂದಾಚಾರ್ಯರ ಆ ಮಧ್ವ ವಿಜಯದ ಸಂಸ್ಕೃತ ವ್ಯಾಖ್ಯಾನ ಏನಿದೆ ಅಲ್ಲಿ ನನಗೆ ಈ ಶಾರ್ದೂಲ ವಿಕ್ರೀಡಿತ ಮತ್ತು ಶ್ರದ್ಧರ ಅನ್ನುವಂತಹ ವೃತ್ತಗಳೇನಿವೆ, ಈ ಎರಡು ಛಂದಸ್ಸುಗಳು, ಈ ಎರಡು ಛಂದಸ್ಸುಗಳು ವೈದಿಕ ಛಂದಸ್ಸಿನಲ್ಲಿ ಎಲ್ಲಿ ಅಂತರ್ಭಾವವನ್ನು ಪಡಿತಾವೆ ಅಂತ ನೋಡ್ಲಿಕ್ಕೆ ನಮಗೆ ಸುಲಭ ಆಯಿತು. ಯಾಕೆ ಹೀಗೆ ಅಂತಂದ್ರೆ, ಈ ಗಾಯತ್ರಿಷ್ಣಿಗೆ ಅನುಟುಪ್ಚ ಬೃಹತಿ ಪಂಕ್ತಿರೇವಚ ತ್ರಿಷ್ಟುಪ್ ಜಗತ್ಯತಿ ಛಂದೋ ಅಂತ ಹೀಗೇನೋ ನಾವು ಭಾಗವತದಲ್ಲಿ ಗಮನಿಸಿದಲ್ಲ, ಆ ಗಾಯತ್ರಿಯ ಪ್ರಭೇದಗಳು ಕೆಲವಿವೆ, ಜಗತಿಯ ಪ್ರಭೇದಗಳು ಕೆಲವಿವೆ. ಆ ಪ್ರಭೇದಗಳಲ್ಲಿ ನಾವು ಲೋಕದ ಸಂಸ್ಕೃತ ಸಾಹಿತ್ಯದಲ್ಲಿ ಕಾಣುವಂತಹ ಅನೇಕ ಛಂದಸ್ಸುಗಳೆಲ್ಲ ಅಂತರ್ಭಾವವನ್ನು ಪಡಿತಾರೆ. ಅದನ್ನು ಈಗ ಮುಂದಿನಂತೆ ನಾವು ನೋಡಬೇಕು. ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಉಪೇಂದ್ರಮಾಲಾ, ಇಂದ್ರವಜ್ರ, ಉಪೇಂದ್ರ ವಜ್ರ, ರಥೋದ್ಧತ, ಸ್ವಾಗತ, ಶಾಲಿನಿ, ದೋಧಕ, ವಾತೋರ್ಮಿ ಮೊದಲಾದ ಛಂದಸ್ಸುಗಳು ಅಂತರ್ಭೂತವಾಗಿವೆ. ಜಗತಿ ಛಂದಸ್ಸಿನಲ್ಲಿ ಪ್ರಮಿತಾಕ್ಷರ, ಧೃತ ವಿಲಂಬಿತ, ವಂಶಸ್ಥ, ಇಂದ್ರವಶ,
ಮತ್ತೆ ಉಪಜಾತಿ ಅಂದ್ರೆ ಇಂದ್ರಮಾಲ, ತೋಟಕ, ಭುಜಂಗ ಪ್ರಯಾತ, ಮಣಿಮಾಲ ಅನ್ನುವ ಛಂದಸ್ಸುಗಳು ಅಂತರ್ಭಾವವನ್ನು ಪಡ್ಕೊಳ್ತವೆ. ಮುಂದೆ ಅತಿ ಜಗತಿ ಮೊದಲಾದ ಛಂದಸ್ಸುಗಳನ್ನು ನಾವು ನೋಡ್ತೇವೆ. ಅತಿ ಜಗತಿ, ಶಕ್ವರಿ, ಅತಿ ಶಕ್ವರಿ, ಅತ್ಯಷ್ಟಿ ಮೊದಲಾದ ಛಂದಸ್ಸುಗಳಿವೆ. ಈ ಅತಿಧೃತಿ ಅನ್ನುವುದೊಂದು ಅಷ್ಟಾದಶಾಕ್ಷರ ಪದ. ಧೃತಿ ಅಂತ ಇನ್ನೊಂದು ಛಂದಸ್ಸಿದೆ, 18 ಅಕ್ಷರಗಳಿಂದ ಕೂಡಿದ್ದು. ಅದಲ್ಲ ಇದು. 51 ಅಕ್ಷರ ಪದ ಭವತಿ ಅತಿಧೃತಿ. ಅತಿಧೃತಿ ಅಂತಂದ್ರೆ 19 ಅಕ್ಷರಗಳ ಪಾದವುಳ್ಳಂಥದ್ದು. ಇದನ್ನ ಈ ಅತಿಧೃತಿ ಅಂತ ವರ್ಣನೆ ಮಾಡ್ತಾರೆ. ಅದರಲ್ಲಿ ಶಾರ್ದೂಲ ವಿಕ್ರೀಡಿತ ಅನ್ನೋ ಛಂದಸ್ಸು ಅದರಲ್ಲೇ ಸೇರಿದೆ. ಮಧ್ವವಿಜಯದಲ್ಲಿ 5ನೇ ಸರ್ಗದಲ್ಲಿ 52ನೇ ಶ್ಲೋಕದಲ್ಲಿ ವಿದ್ಯೋರುದ್ಯುತಿ ಧೀರ ತಾರಕ ತಿರಸ್ಕಾರೇ ಪತಂಗಾಯಿತೋ ದುರ್ವಾದೀಭ ಕುತರ್ಕ ಕುಂಭತಲನೆ ಸಿಂಹಪ್ರಬರ್ಹಾಯಿತಃ ಲೋಲಾಲೋಕಕಲೋಕ ದೃಕ್ಕುಮುದಿನಿ ಸಂಹ್ಲಾದನೇಬ್ಜಾಯಿತಃ ಸಂಸನ್ಮಂಡಲ ಮಂಡನಾಯಿತ ವಪುಸ್ವಾನಂದ ತೀರ್ಥೋ ಬಭೌ ಅನ್ನುವುದು ಆ ಶಾರ್ದೂಲ ವಿಕ್ರೀಡಿತದಲ್ಲಿ ಕಂಡುಬರುವಂತಹ ಒಂದು ಶ್ಲೋಕ. ಮಗಣ, ಸಗಣ, ಜಗಣ, ಸಗಣ, ತಗಣ, ತಗಣ ಮತ್ತೆ ಕೊನೆಗೊಂದು ಗುರು, ಇಷ್ಟು ಆ ಶಾರ್ದೂಲ ವಿಕ್ರೀಡಿತದ ವೃತ್ತದಲ್ಲಿ ಕಾಣಿಸ್ತವೆ. ಮುಂದೆ ಕಾಣುವಂಥದ್ದು ಪ್ರಕೃತಿ ಅನ್ನುವಂಥ ಒಂದು ಛಂದಸ್ಸು. ಆ ಪ್ರಕೃತಿ ಅಂತಂದ್ರೆ 20 ಅಕ್ಷರಗಳ ಕೃತಿ ಅಂತ ಒಂದಿದೆ, ಅದಲ್ಲ, 21 ಅಕ್ಷರಗಳ ಪ್ರಕೃತಿ ಅನ್ನುವ ಛಂದಸ್ಸು. ಅದೇ ಸೃಗ್ಧರ. ಮಗಣ, ರಗಣ, ಭಗಣ, ನಗಣ, ಯಗಣ, ಇವಿಷ್ಟು ಯಗಣ ತ್ರಯ, 3 ಯಗಣಗಳು, ಇವಿಷ್ಟು ಸೇರಿ ಸೃಗ್ಧರ ಅನ್ನುವ ವೃತ್ತ ಕಾಣಿಸ್ತದೆ. ಇದನ್ನ ಮಧ್ವವಿಜಯದಲ್ಲಿ 10ನೇ ಸರ್ಗದಲ್ಲಿ 50ನೇ ಶ್ಲೋಕದ ರೂಪದಲ್ಲಿ ನಾವು ನೋಡ್ತೇವೆ. ವಿಪ್ರಾತ್ಮೇಶ ಕ್ಷಣಾರ್ಥಂ ಕೃತನತಿರತಿಥಿ ಶ್ರೀ ಹೃಷಿಕೇಶ ದೇಶೆ ಸ್ಪಷ್ಟಂ ದೃಷ್ಟೋಪ್ಯದೃಷ್ಟಃ ಸಪದಿ ವಿಹಿತವಾನ್ ವಿಸ್ಮಯಂ ದೇಹ ಭಾಜಾಂ ಸ್ವಪ್ನೆ ಸ್ವಪ್ರೇರಿತಾನ್ಯ ಸ್ಥಲಗ ನಿಜನರೋಪಾಹೃತೈರ್ಭಕ್ಷ್ಯ ಭೋಜ್ಯೈಃ ಪ್ರಾಜ್ಯೈಃ ಪ್ರಾಭೋಜಯತ್ ಸ್ವಂ ಗುರುಮಖಿಲ ಗುರುಂ ವೇದಯನ್ ವೇದ ಬಂಧುಂ ಅಂತ ಶ್ಲೋಕ. ಈ ಪಾಂತಸ್ಮಾನ್ ಅನ್ನೋದನ್ನ ಅರ್ಧ ಓದಿದ ಮೇಲೆ ಮುಂದಿನ ಶ್ಲೋಕ ಏನೋ ಒಂದು ಅರ್ಧ ಏನಿದೆ ಅದನ್ನು ಓದುವಾಗ ಅದ್ರ ಧಾಟಿನೇ ಬದಲಾಗ್ತದೆ. ಅದು ಈ ಛಂದಸ್ಸುಗಳ ಬದಲಾವಣೆಯ ಕಾರಣದಿಂದಾಗಿ ಆಗಿದೆ. ಈ ನಾವು ಈಗಾಗಲೇ ನೋಡಿದಂತೆ ಗಾಯತ್ರಿ, ಶ್ಲಿಕ, ಅನುಷ್ಠುಪ, ಬೃಹತಿ, ಪಂಕ್ತಿ, ಜಗತಿ ಅಂತ 7 ಛಂದಸ್ಸುಗಳೇನಿವೆ, ಅದಕ್ಕೆ ಯಾವ್ಯಾವ ದೇವತೆಗಳು ಅಂತ ಅನ್ನೋದನ್ನ ನೋಡಿ ಆಯ್ತು. ಮುಂದೆ ಅತಿ ಛಂದಸ್ಸುಗಳಿಗೆಲ್ಲದಕ್ಕೂ ಕೂಡ ಸರ್ವ ದೇವತೆಗಳು ಅಭಿಮಾನಿನಿಯರು ಅಂತ ಬಂತು. ಆದ್ರಿಂದ ಈಗ ನಾವು ನೋಡುತ್ತಿರುವಂತಹ ಈ ಶಾರ್ದೂಲ ವಿಕ್ರೀಡಿತ ಮತ್ತು ಸೃಗ್ಧರ ಅನ್ನೋ ಛಂದಸ್ಸಿಗೂ ಕೂಡ ಲಕ್ಷ್ಮೀದೇವಿಯೇ ಅಭಿಮಾನಿಯಾಗಿದ್ದಾಳೆ. ಇದು ವೈದಿಕವಾದಂತಹ ಅತಿಧೃತಿಯ ಒಂದು ಪ್ರಭೇದವಾಗಿದೆ. ಅತಿಧೃತಿಯಲ್ಲಿ ಇದು ಸೇರ್ತದೆ. ಲೌಕಿಕ ಸಾಹಿತ್ಯದಲ್ಲಿ, ಲೌಕಿಕ ಸಂಸ್ಕೃತದಲ್ಲಿ ಇದನ್ನ ಶಾರ್ದೂಲ ವಿಕ್ರೀಡಿತ ಮತ್ತು ಸೃಗ್ಧರ ಅಂತಾರೆ. ವೈದಿಕ ಛಂದಸ್ಸಿನಲ್ಲಿ ಇದು ಅತಿಧೃತಿ ಅಂತ ಸೇರ್ಕೊಳ್ತದೆ ಅಂತ ಇದನ್ನೆಲ್ಲ ನೋಡಿದ್ಮೇಲೆ ನನಗನಿಸ್ತು. ವಸ್ತುತಃ ಇತ್ತೀಚೆಗೆ ಈ ಛಂದಸ್ಸುಗಳ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನೇ ನಾನು ಮಾಡಿಲ್ಲ. ಆದರೂ ಈ ಒಂದು ವಿಶಿಷ್ಟವಾದ ಛಂದಸ್ಸುಗಳ ಸಮ್ಮಿಲನ ರೂಪವಾದ ಈ ಶ್ಲೋಕ ಏನಿದೆ ಅದನ್ನ ಹೇಳುವಾಗ ಇದನ್ನು ಕೂಡ ಹೇಳಬೇಕು ಅಂತ ಅನಿಸುತ್ತೆ ನನಗೆ. ಅದಕ್ಕಾಗಿ ಹೇಳಿದ್ದೇನೆ. ಇದ್ರ ಬಗ್ಗೆ ಕೇಳಿದವರು ವಿದ್ವಾಂಸರು ಹೆಚ್ಚಿನ ಪರಾಮರ್ಶೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಈ ಶ್ಲೋಕದ ಅರ್ಥ ಮತ್ತು ತಾತ್ಪರ್ಯವನ್ನ ಈಗ ನಾವು ಗಮನಿಸೋಣ. ಪಾಂತಸ್ಮಾನ್ ಪುರುಹೂತ ವೈರಿಬಲವನ್ ಮಾತಂಗ ಮಾಧ್ಯಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುಖರಾಧಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತಶಾಂತ ಪ್ರವಿತತ ಮನಸಾ ಭಾವಿತಾ ಭೂರಿ ಭಾಗೈ ಅಂತ ಕೆಲವು ಕಡೆ ಇದ್ರೆ, ನಾಕಿ ವೃಂದೈ ಅಂತ ಇನ್ನು ಕೆಲವು ಕಡೆ ಇದೆ. ಹೆಚ್ಚೇನು ವ್ಯತ್ಯಾಸ, ಅರ್ಥದ ವ್ಯತ್ಯಾಸ ಏನಾಗೋದಿಲ್ಲ. ನಾಕಿ ವೃಂದ ಅಂದ್ರೆ ದೇವತೆಗಳ ಸಮೂಹ, ಭೂರಿ ಭಾಗರು ಅಂದ್ರೆ ದೊಡ್ಡ ಭಾಗ್ಯವುಳ್ಳಂತಹ ದೇವತೆಗಳು ಅಂತ ಇಷ್ಟೇ ಅರ್ಥ. ಪುರುಹೂತ ವೈರಿ ಬಲವನ್ನು ನಾವು ಅಲ್ಲಿಂದ ಗಮನಿಸಬೇಕು. ಪುರುಹೂತ ಅಂದ್ರೆ ಇಂದ್ರ. ವೇದಗಳಲ್ಲಿ ಹೆಚ್ಚು ಅವನನ್ನ ಮಂತ್ರಗಳ ಮೂಲಕ ಆಹ್ವಾನಿಸಿ ಕರೀತಾ ಇರ್ತಾರೆ. ಆ ಇಂದ್ರನ ವೈರಿಗಳು ಅಂದ್ರೆ ದೈತ್ಯರು. ಆ ದೈತ್ಯರ ಸಮೂಹ ಏನಿದೆ ಅದೊಂದು ಆನೆಗಳ ಗುಂಪದು, ಆನೆಗಳ ಹಿಂಡು, ಮದಿಸಿದ ಆನೆಗಳ ಹಿಂಡು.
ಬಲಿಷ್ಠವಾದ ಮದಿಸಿದ ಆನೆಗಳ ಹಿಂಡು. ಬಲವತ್ತೊಂದು ಬಲಿಷ್ಠವಾದದ್ದು, ಮಾತಂಗ ಅಂದ್ರೆ ಆನೆಗಳು, ಅದರ ಮಾಧ್ಯದ ಘಟ ಅಂದ್ರೆ ಮದಿಸಿದ ಹಿಂಡು, ಘಟ ಅಂದ್ರೆ ಹಿಂಡು. ಆ ಆನೆಗಳ ಕುಂಭಸ್ಥಳ, ಕುಂಭವೇ ಉಚ್ಚವಾದ ಅದ್ರಿ ಅಂದ್ರೆ ಎತ್ತರವಾದ ಪರ್ವತ, ಅದರ ವಿಪಾಟನ ಅಂದ್ರೆ ಸೀಳುವುದು. ಆ ಸೀಳುವ ಕೆಲಸ ಮಾಡುವುದರಲ್ಲಿ ಈ ನರಸಿಂಹನ ಉಗುರುಗಳು ಒಂದೊಂದು ಉಗುರು ಕೂಡ ವಜ್ರಾಯುಧದಂತೆ ಇವೆ. ಒಂದೊಂದು ಉಗುರಿಗೂ ಕೂಡ ಇಂದ್ರನ ವಜ್ರಾಯುಧಕ್ಕಿಂತಲೂ ಮಿಗಿಲಾದಂತಹ ಶಕ್ತಿ ಇದೆ. ಪ್ರತ್ಯೇಕವಾಗಿ ವಜ್ರದಂತೆ ಇವೆ. ಅತ್ಯಂತ ಪಟುವೂ ಆಗಿವೆ, ಅವು ಅತ್ಯಂತ ನಿಪುಣವೂ ಆಗಿವೆ ರಾಕ್ಷಸರ ಸಂಹಾರ ಮಾಡುವುದರಲ್ಲಿ ಅಂತ ಅದರ ತಾತ್ಪರ್ಯ. ಮತ್ತೆ ಭೂರಿಭಾಗರಾದಂಥ ಅಂದ್ರೆ ದೊಡ್ಡ ಭಾಗ್ಯಶಾಲಿಗಳಾದ ದೇವತೆಗಳಿಂದ ಅಥವಾ ನಾಕಿ ವೃಂದೈಹಿ, ನಾಕ ಅಂದ್ರೆ ಸ್ವರ್ಗದ ಒಡೆಯರಾದ ದೇವತೆಗಳ ವೃಂದ ಅಂದ್ರೆ ಸಮೂಹ, ಅದರಿಂದ ದಾರಿತಾರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿಚಿತ ಮನಸ, ಅವರು ತಮ್ಮ ಮನಸ್ಸಿನಿಂದ ಭಗವಂತನ ಈ ಉಗುರುಗಳನ್ನು ಧ್ಯಾನ ಮಾಡಿದ್ದಾರೆ. ಆ ಮನಸ್ಸೆಂಥದ್ದು ಅಂದ್ರೆ ಅರಾತಿ ಅಂದ್ರೆ ಶತ್ರುಗಳು, ಆ ದಾರಿತಾರಾತಿ ಅಂದ್ರೆ ತಮ್ಮ ಶತ್ರುಗಳನ್ನ, ಕಾಮಕ್ರೋಧಾದಿ ಶತ್ರುಗಳನ್ನ ಆ ದೇವತೆಗಳು ಮೆಟ್ಟಿ ನಿಂತಿದ್ದಾರೆ. ದೂರ ಪ್ರಧ್ವಸ್ತ ಧ್ವಾಂತ ಅಂದ್ರೆ ಅಜ್ಞಾನವೆಂಬ ಕತ್ತಲು, ಅಜ್ಞಾನವೆಂಬ ಕತ್ತಲನ್ನು ಕೂಡ ಅವರು ದೂರ ಇಟ್ಟಿದ್ದಾರೆ. ಶಾಂತವಾದ ಮನಸ್ಸು ಅವ್ರದ್ದು. ಪ್ರವಿತತ ಮನಸ, ವಿಶಾಲವಾದಂಥ ಶಾಸ್ತ್ರದ ಆಳ ಅಗಲಗಳನ್ನು ತಿಳಿಯಬಲ್ಲಂಥ ಮನಸ್ಸು ಅಂತ ಅರ್ಥ. ಪ್ರವಿತತ ಅಂದ್ರೆ ವಿಶಾಲ. ಈ ಮನಸ್ಸಿನಿಂದ ಅವರು ಭಗವಂತನ ಉಗುರುಗಳನ್ನು ಆರಾಧನೆ ಮಾಡಿದ್ದಾರೆ. ದಾರಿತ ಅರಾತಿ ಅಂದ್ರೆ ಶತ್ರು. ಒಬ್ಬ ವಿದ್ಯಾರ್ಥಿಗೆ ನಾನು ಇದನ್ನು ಪಾಠ ಹೇಳುವಾಗ ದಾರಿತವಾದ ಅರಾತಿ ಅಂತ ಮಾಡಬಹುದು, ಮತ್ತೆ ದಾರಿತವಾದ ಅರ ಅಂತನೂ ಮಾಡಬಹುದಲ್ಲ ಅಂತ ಕೇಳಿದೆ. ಅರ ಅಂದ್ರೆ ಶತ್ರು, ದಾರಿತಾರ ಅಂದ್ರೆ ನಾಶಪಡಿಸಲ್ಪಟ್ಟ ಶತ್ರುವುಳ್ಳ ಅಂತ ಅರ್ಥ. ಹಾಗೂ ಅರ್ಥ ಮಾಡಬಹುದು, ಮಾಡಬಾರದು ಅಂತೇನಿಲ್ಲ. ಉತ್ತಮ ಬೇರೆ ಬೇರೆ ರೀತಿಯಾಗಿ ಅದನ್ನು ಪದಚ್ಛೇದ ಮಾಡ್ಲಿಕ್ಕೆ ಅನುಕೂಲ ಇರುವಂತೆಯೇ ಶ್ಲೋಕದ ಒಂದು ಅನುಕೂಲ ಇದೆ. ದಾರಿತ ಅರಾತಿ ಅಂತ ಮಾಡಿದ್ರೆ ಶತ್ರು ಅಂತ ಅರ್ಥ, ಅರ ಅಂದ್ರೆ ದೋಷ ಅಂತ ಅರ್ಥ. ಅರಾತಿ ಅಂದ್ರೆ ಕಾಮಕ್ರೋಧಾದಿ ಶತ್ರುಗಳು ಅಥವಾ ದೈತ್ಯ ಎಂಬ ಶತ್ರುಗಳು. ಅರ ಅಂದ್ರೆ ದೋಷ. ಅರ ಅಂತ ಪದಚ್ಛೇದ ಮಾಡಿದಾಗ ಅತಿ ದೂರ ಪ್ರಧ್ವಸ್ತ, ದೂರಕ್ಕೆ ಓಡಿಸಲ್ಪಟ್ಟ ಅಜ್ಞಾನವೆಂಬ ಕತ್ತಲುಳ್ಳದ್ದು ಈ ದೇವತೆಗಳ ಮನಸ್ಸು ಅಂತ ಹೀಗೆ ಅರ್ಥ ಆಗ್ತದೆ. ಶ್ರೀಮತ್ ಕಂಠೀರವಾಸ್ಯ, ಕಂಠೀರವ ಅಂದ್ರೆ ನರಸಿಂಹ, ಶ್ರೀಮತ್ ಕಂಠೀರವ ಲಕ್ಷ್ಮೀ ಸಮೇತನಾದ ನರಸಿಂಹ, ಅವನ ಈ ಪ್ರತತ ಸುನಖರಾಹ ಎಲ್ಲ ಕಡೆ ವ್ಯಾಪ್ತವಾದ ಉಗುರುಗಳು. ಆ ಉಗುರುಗಳು ಪ್ರತತ ಅಂದ್ರೆ ವ್ಯಾಪ್ತವಾದದ್ದು. ಅಸ್ಮಾನ್ ಪಾಂತು, ನಮ್ಮನ್ನು ರಕ್ಷಿಸಲಿ ಅಂತ ಅಲ್ಲಿ ಇಷ್ಟು ವಿವರ ಇದೆ. ನಾವು ಭಗವಂತನ ಪಾದಕಮಲಗಳನ್ನ ಉಪಾಸಿಸುವುದಿದೆ, ಇಡೀ ರೂಪವನ್ನೆಲ್ಲ ಉಪಾಸಿಸುವುದಿದೆ. ಇದೊಂದು ಉಗುರುಗಳ ಉಪಾಸನೆಯ ಬಗ್ಗೆ ಇಲ್ಲೊಂದು ಕಡೆ ಹೀಗೆ ಬಂದಿದೆ. ಇದೊಂದು ವಿಶಿಷ್ಟವೇ ಸರಿ, ಆದ್ರೆ ಇದೇನು ಅಪರೂಪವೇನಲ್ಲ. ನಮಸ್ತೆ ರುದ್ರ ಮನ್ಯವ ಭೂತೋ ತೈಷವೇ ನಮಃ, ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮ್ ಅಂತ ಭಗವಂತನ ಬಾಹುಗಳನ್ನು ಪ್ರತ್ಯೇಕವಾಗಿ ಉಪಾಸನೆ ಮಾಡುವುದು ರುದ್ರಾಧ್ಯಾಯದಲ್ಲಿದೆ. ಅದರಿಂದ ಬಾಹು, ಅವನ ಪಾದಗಳು, ಅವನ ಉಗುರುಗಳು ಇವೆಲ್ಲವನ್ನೂ ಉಪಾಸನೆ ಮಾಡುವುದು ಭಾಗವತಕ್ಕನುಸಾರವಾಗೇ ಇದೆ ದ್ವಿತೀಯ ಸ್ಕಂದಕ್ಕೆ. ಯಾಕಂದ್ರೆ ಖಂಡಾಸ್ಮೃತಿ ಧಾರಣಾಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ. ಭಗವಂತನ ಇಡೀ ರೂಪವನ್ನು ಧ್ಯಾನ ಮಾಡಿದ್ರೆ ಅದೊಂದು ಅಖಂಡ ಧ್ಯಾನ ಅಂತ ಕರ್ಸ್ಕೋತದೆ. ಭಗವಂತನ ಒಂದೊಂದು ಅಂಗಾಂಗವನ್ನು, ಯಾವುದೋ ಮಂದಹಾಸ, ಯಾವುದೋ ಪಾದ, ಯಾವುದೋ ಒಂದು ಕೈ, ಕೇವಲ ಅವನ ವರಹಸ್ತ ಮತ್ತು ಅಭಯಹಸ್ತ ಮೊದಲಾದ ಕೈಗಳನ್ನು ಉಪಾಸನೆ ಮಾಡುವುದು ಕೂಡ ಇದ್ದೇ ಇದೆ. ವೇದದಲ್ಲೇ ಆಗಿದೆ. ಅಯಂ ಮೇ ಹಸ್ತೋ ಭಗವಾನ್, ಅಯಂ ಮೇ ಭಗವತ್ತರಃ, ಅಯಂ ಮೇ ವಿಶ್ವಭೇಷಜಃ, ಅಯಂ ಶಿವಾಭಿಮರ್ಶನಃ. ಜಗತ್ತಿಗೆಲ್ಲದಕ್ಕೂ ಕೂಡ ಔಷಧವನ್ನ ಕೊಡುವಂಥ, ಸಂಸಾರ ತಾಪಕ್ಕೆ ತಂಪನ್ನು ಕೊಡುವಂಥ ಕೈ ಇದು ಅಂತ ಕೈಯ ಉಪಾಸನೆ ಇದೆ. ಹಸ್ತದ ಅಂಗೈ ಉಪಾಸನೆ ಅಂತ ತಿಳ್ಕೋಬಹುದು. ಪಾದದ ಉಪಾಸನೆ, ಉಗುರುಗಳ ಉಪಾಸನೆಯು ಕೂಡ ಹೀಗೆ ವಿಶಿಷ್ಟವಾದದ್ದೇ. ಇಲ್ಲಿ ಈ ಶ್ರೀಮತ್ ಕಂಠೀರವಾಸ್ಯ ಅನ್ನೋ ಶಬ್ದ ಮತ್ತೆ ಶಾರ್ದೂಲ ವಿಕ್ರೀಡಿತ, ಅದ್ರ ಬಗ್ಗೆ ನಾವಿನ್ನೂ ಕೆಲವು ಅಂಶಗಳನ್ನು ಗಮನಿಸಬೇಕಾಗಿದೆ. ಈ ನರಸಿಂಹ ರೂಪಿಯಾದ ಭಗವಂತನನ್ನ ಆಚಾರ್ಯರು ಉಪಾಸನೆ ಮಾಡ್ತಾ ಇದ್ದಾರಲ್ಲ, ವೇದದಲ್ಲಿ ಬರುವಂತಹ ಒಂದು ಮಂತ್ರವನ್ನ ಗೋವಿಂದಾಚಾರ್ಯ ಉಲ್ಲೇಖ ಮಾಡ್ತಾರೆ. ಇಲ್ಲದೇ ಇದ್ರೆ ಗೋವಿಂದಾಚಾರ್ಯ ಉಲ್ಲೇಖ ಮಾಡಿಲ್ಲದೆ ಹೋದ್ರೆ ನಮ್ಗೆ ಗಮನಕ್ಕೆ ಬರ್ತಿರ್ಲಿಲ್ಲೇನೋ. ಸಿಂಹಂನ ಸಂತ ಮಧ್ವೋ ಅಯಾಸಂ ಹರಿ ಮರುಷಂ ದಿವೋ ಅಸ್ಯ ಪತಿಂ ಅಂತ ಋಗ್ವೇದದ 9ನೇ ಮಂಡಲದಲ್ಲಿ 89 2 ಅಂತಿದೆ. ಅಧ್ಯಾಯ 2ನೇ ಸೂಕ್ತ ಇದ್ದಿರಬೇಕು.
ಸಿಂಹಂ ಅಂದ್ರೆ ನರಸಿಂಹನನ್ನು, ನಸತೆ ಅಂದ್ರೆ ಉಪಾಸಿಸುತ್ತಾನೆ ಮಧ್ವ, ಆಚಾರ್ಯ ಮಧ್ವರು ಉಪಾಸಿಸ್ತಾರೆ ಅಂತ ಅಲ್ಲಿ ಕಂಡು ಬರುವಂತಹ ಒಂದು ಮಾತು. ಇದು ಈಗ ನಮಗೆ ನಸತೆ ಅಂತ ಧಾತು ಇಲ್ಲಿ ಕಂಡು ಬರೋದಿಲ್ಲ ಲೌಕಿಕ ಸಾಹಿತ್ಯದಲ್ಲಿ. ನಸ ಕೌಟಿಲ್ಯ ಅಂತ ಒಂದು ಧಾತು ಕಾಣಿಸ್ತದೆ, ಕುಟಿಲ ಅನ್ನೋ ಅರ್ಥದಲ್ಲೇನೋ ಈಗ ತಪ್ಪಿ ಹೋಗಿರ್ಬೇಕು ಧಾತು ಪಾಠ. ನಸ ಪೂಜಾಯಾಮ್ ಆರಾಧಿಸುತ್ತಾನೆ ಅಂತ ಹೀಗೆ ಅದರ ಅರ್ಥ ನಮಗೆ ಪ್ರಾಚೀನ ಧಾತು ಪಾಠದ ಪ್ರಕಾರ ಸಿಗಬಹುದು ಅಂತ ಕಾಣಿಸ್ತದೆ. ನಸಂತೆ ಅಂತ ಯಾಕೆ ಬರ್ತದೆ? ನಸತೆ, ನಸೇತೆ, ನಸಂತೆ ಈಗಲೂ ಕೂಡ ಆತ್ಮನೇ ಪದುವೆ ನಮ್ಮ ಧಾತು ಪಾಠದಲ್ಲಿ. ಇಲ್ಲೂ ನಸಂತೆ, ನಸತೆ ಮಧ್ವ, ಅದನ್ನ ನಸಂತ ಮಧ್ವ ಅಂತ ಹೇಳಿದ್ದಾರೆ. ನಸಗತವು ಅದನ್ನ ನಸತೆ ಅನಸತ, ಅದರ ಲಂಗ್ ಲಕಾರ ಅನಸತ. ನಸಗತವು ಅಂತ ಧಾತುವನ್ನು ಗೋವಿಂದಾಚಾರ್ಯ ಗುರುತಿಸಿದ್ದಾರೆ. ಸ್ತೋತುಂ ಮನಸಾ ಜಗಾಮ, ಆ ಭಗವಂತನನ್ನು ಸ್ತುತಿಸ್ಲಿಕ್ಕೆ ಅವ್ರು ಹೋದ್ರು ಅಂತ. ಇಲ್ಲಿ ನಸಂತ ಅಂತ ಯಾಕೆ ಬಂತು? ಅನಸತ ಅಂತ ಆಗ್ಬೇಕಾಗಿತ್ತು. ಆ ಬಿಂದು ಯಾಕೆ ಬಂತು ಅಂದ್ರೆ ಅದನ್ನ ಋಗ್ಭಾಷೆ ಮೊದಲಾದ ಕಡೆ ಹೇಳಿದ್ದಾರೆ. ಬಿಂದು ಹಾಗೇನಾದ್ರೂ ಇಲ್ಲದೇ ಇದ್ದ ಬಿಂದು, ಮೂಲತಃ ಇಲ್ಲದೇ ಇದ್ದ ಬಿಂದುವನ್ನು ಪ್ರಯೋಗ ಮಾಡಿದರೆ ಅದು ವಿಶಿಷ್ಟವಾಗಿ ಅನ್ನೋ ಅರ್ಥವನ್ನು ಕೊಡ್ತದೆ. ಹೀಗೆ ಭಗವಂತನನ್ನೇ ಸ್ತೋತ್ರ ಮಾಡ್ಲಿಕ್ಕೆ ಅವನು ಹೋದ ಅಂತ ಅರ್ಥ ಅಲ್ಲಿ ವ್ಯಕ್ತ ಆಗ್ತದೆ. ಮತ್ತೆ ಅಲ್ಲಿ ಇದ್ದದ ಅಕಾರ ಹೋಗಿಬಿಡ್ತದೆ ಅನೇಕ ಬಾರಿ. ಇಂಥವೆಲ್ಲ ವೇದದಲ್ಲಿ ಪ್ರಯೋಗ ಇದ್ದೇ ಇದೆ. ಅನಸಂತ ಇದ್ದದನ್ನ ನಸಂತ ಅಂತ ಅಷ್ಟೇ ಪ್ರಯೋಗ ಮಾಡಿದ್ದಾರೆ. ಹೀಗೆ ಸ್ತೋತು ಮನಸ ಜಗಾಮ ಅಂತ ಗೋವಿಂದಾಚಾರ್ಯ ಹೇಳಿದ್ದ ನೋಡಿ, ಅದನ್ನು ಅದು ಭೂತ ಕಾಲದ ಲಕಾರ ಅಂತ ಹೇಳಿದೆ ನಾನು. ಭೀಮನಾಗಿದ್ದಾಗಲೂ ಕೂಡ ನರಸಿಂಹನನ್ನೇ ಸ್ತೋತ್ರ ಮಾಡಿ ಮನ್ಯು ಸೂಕ್ತವನ್ನು ಕಂಡ ಭೀಮ ಅನ್ನೋದು ಪ್ರಸಿದ್ಧವೇ ಆಗಿದೆ. ಹೀಗೆ ರೂಪತ್ರಯ ಸಮಾಹಾರಾಯ ಚ ನಸಂತೇತಿ ಬಹುವಚನಂ, ಅನಸತ ಅನಸೇತಾಂ ಅನಸಂತ ಅಂತ ಬಹುವಚನ ಇಟ್ಕೊಂಡ್ರೂ ತಪ್ಪಿಲ್ಲ. ಯಾಕೆಂದ್ರೆ ಹನುಮ, ಭೀಮ, ಮಧ್ವ ಅನ್ನೋ 3 ಅವತಾರದಲ್ಲಿಯೂ ಅವನು ನರಸಿಂಹನ ರೂಪವನ್ನು ಉಪಾಸನೆ ಮಾಡಿಯೇ ಇದ್ದ. ಆದ್ರಿಂದ ಅನಸಂತ ಅಂತ ಆ ಬಿಂದು ಏನ್ ನಡುವಿದೆ ಅದು ಏಕವಚನ ಆಗಿದ್ರೆ ಅವಧಾರಣ ನಿಶ್ಚಯ ಅನ್ನೋ ಅರ್ಥಕ್ಕಾಗಿ ಬಿಂದು, ಬಹುವಚನವೇ ಆಗಿದ್ರೆ ಏನು ಸಮಾಸವೇ ಇಲ್ಲ. ಹೀಗೆ ಒಂದು ಮಂತ್ರವನ್ನ ಗೋವಿಂದಾಚಾರ್ಯ ಅಲ್ಲಿ ತಮ್ಮ ವ್ಯಾಖ್ಯಾನದಲ್ಲಿ, ಸಂಸ್ಕೃತದ ವ್ಯಾಖ್ಯಾನದಲ್ಲಿ ಉದ್ಧರಿಸಿದ್ದಾರೆ. ಮತ್ತೆ ಈ ಶ್ರೀಮತ್ ಕಂಠೀರವಾಸ್ಯ ಅಂತ ಏನ್ ಶಬ್ದ ಬಂತಲ್ಲ, ಶ್ರೀಮತ್ ಅಂದ್ರೆ ನಾವು ಸಾಮಾನ್ಯವಾಗಿ ನಾವು ಶ್ರೀಮಾನ್ ಅಂತ ಯಾರೋ ಕೆಲವು ವ್ಯಕ್ತಿಗಳಿಗೆ ಹೆಸರನ್ನು ಹೇಳುವಾಗಲೂ ಕೂಡ ಶ್ರೀಮಾನ್ ಅಂತ ಹೆಸರು ಹೇಳ್ತಿರ್ತೇವೆ. ಪರಮಾತ್ಮನಿಗೆ ಅದು ಶ್ರೀ ಅಂತ ಬಂದಾಗ ಲಕ್ಷ್ಮೀದೇವಿ ಅನ್ನೋ ಅರ್ಥವನ್ನು ಕೊಡ್ತದೆ ಅಂತ ಅನ್ನೋದು ಹೆಚ್ಚು ಪ್ರಸಿದ್ಧವಾಗಿದೆ. ಮೊನ್ನೆ ಒಂದು ಪಾಠ ಹೇಳುವಾಗಲೂ ಕೂಡ ಹಾಗೆ ಹೇಳಿದ್ದೆ ನಾನು. ಲಕ್ಷ್ಮೀ ಸಮೇತನಾದ ನಾರಾಯಣ ಅಂತ ಈಗ ಅರ್ಥ ಹೇಳಿದ್ದೆ. ಆದ್ರೆ ಅದಕ್ಕಿಂತ ಉತ್ತಮವಾದ ಒಂದು ಅರ್ಥವನ್ನ ಹೇಳಬಹುದು ಅಂತ ನನಗೆ ಆಮೇಲೆ ಕಾಣಿಸ್ತು. ಅದೇನು ಅಂದ್ರೆ ಭಾಗವತದಲ್ಲಿ ಹಾಗೊಂದು ಶ್ಲೋಕ ಇದೆ ಮತ್ತು ಭಾಗವತ ತಾತ್ಪರ್ಯದಲ್ಲೂ ಕೂಡ ಅದರ ವಿವರ ಇದೆ. ಭಾಗವತದ 3ನೇ ಸ್ಕಂದ 17ನೇ ಅಧ್ಯಾಯ 28ನೇ ಶ್ಲೋಕ. ಭಗವಂತಂ ಪರಿಕ್ರಮ್ಯ ಪ್ರಣಿಪತ್ಯಾನುಮಾನ್ಯ ಚ ಪ್ರತಿಜಗ್ಮುಹು ಪ್ರಮುದಿತಾ ಶಂಸಂತೋ ವೈಷ್ಣವೀಂ ಶ್ರಿಯಂ. ಮುನಿಗಳು ಭಗವಂತನಿಗೆ ನಮಸ್ಕಾರ ಮಾಡಿ ಅವನ ಅರ್ಪಣೆ ಪಡೆದು ಅವನ ವೈಷ್ಣವಿ ಶ್ರೀಯನ್ನ ಪ್ರಶಂಸೆ ಮಾಡ್ತಾ ಹೋದ್ರು ಅಂತ. ವೈಷ್ಣವಿ ಶ್ರೀ ಅಂದ್ರೆ ಏನು? ಲಕ್ಷ್ಮೀದೇವಿಯನ್ನು ಪ್ರಶಂಸೆ ಮಾಡಿದ್ರ? ಲಕ್ಷ್ಮೀದೇವಿ ಪಕ್ಕದಲ್ಲಿ ಇದ್ದಿರಬಹುದು, ಪ್ರಶಂಸೆ ಮಾಡಿರಬಹುದು. ಭಗವಂತನ ವೈಷ್ಣವಿ ಶ್ರೀ ಅಂದ್ರೆ ಅವನದೇ ಆದ ಸ್ವರೂಪ ಸೌಂದರ್ಯ. ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸ್ವರೂಪ ಶ್ರೀಸ್ತಥಾ ಭಾರ್ಯ ದ್ವೇಧ ಶ್ರೀಸ್ತು ಹರೇರ್ಮತ. ಭಗವಂತನ ಸ್ವರೂಪ ಸೌಂದರ್ಯ, ಅವನಿಂದ ಅಭಿನ್ನವಾದ ಸೌಂದರ್ಯ ಒಂದು, ಅವನ ಹೆಂಡತಿನು. ಹೀಗೆ ಶ್ರೀ ಅನ್ನೋ ಶಬ್ದಕ್ಕೆ 2 ಅರ್ಥ ಇದೆ. ಆ ಸ್ವರೂಪ ಸೌಂದರ್ಯವು ಲಕ್ಷ್ಮೀದೇವಿಯ ಸೌಂದರ್ಯಕ್ಕಿಂತ ಅಧಿಕ ಅಂತ ತು ಅನ್ನೋ ಶಬ್ದದಿಂದ ಸೂಚನೆ ಮಾಡಿದ್ದಾರೆ. ಹೀಗೆ ಶ್ರೀಮದ್ ವಿಷ್ಣು ಅಂತ ಮುಂದೊಂದು ಪದ ಬರ್ತದಲ್ಲ ವಾಯುಸ್ತುತಿ ಆರಂಭದಲ್ಲಿ, ಅಲ್ಲಿಯೂ ಕೂಡ ಮತ್ತೆ ಇಲ್ಲಿ ಶ್ರೀಮತ್ ಕಂಠೀರವಾಸ್ಯ. 2 ಕಡೆನೂ ಕೂಡ ಶ್ರೀಮತ್ ಅಂದ್ರೆ ಲಕ್ಷ್ಮೀದೇವಿಯಿಂದ ಕೂಡಿದ ಅನ್ನೋ ಅರ್ಥ ಅಲ್ಲದೇನೆ ತನ್ನ ಸ್ವರೂಪ ಸೌಂದರ್ಯದಿಂದ ಕೂಡಿದ ಕಂಠೀರವ, ಕಂಠೀರವಾಸ್ಯ ಅಂತ ನರಸಿಂಹ. ಹಾಗೆ ಸ್ವರೂಪ ಸೌಂದರ್ಯದಿಂದ ಕೂಡಿದಂತಹ ವಿಷ್ಣು ಅನ್ನೋ ಅರ್ಥ ಮೊದಲು. ಶ್ರೀ ಅಂತಂದ್ರೆ ಲಕ್ಷ್ಮೀದೇವಿ ಅನ್ನೋ ಅರ್ಥ ನಾವು ಆಮೇಲೆ ನೋಡ್ಬೇಕಾದದ್ದು. ಹೀಗೊಂದು ಅರ್ಥ ನನಗೆ ಗಮನಕ್ಕೆ ಬಂತು, ಅದನ್ನು ಕೂಡ ತಮ್ಮೆದುರಿಗೆ ಹೇಳ್ತೇನೆ. ಶಾರ್ದೂಲ ವಿಕ್ರೀಡಿತ ಮಾಡಿದ ನರಸಿಂಹ ಅಂತ ಬಂತಲ್ಲ, ಆ ಭಗವಂತ ಆ ಹುಲಿಯಂತೆ ಹೀಗೆ ನರ್ತನ ಮಾಡ್ತಾನೆ ಅನ್ನುವ ಮಾತೆಲ್ಲ ಏನ್ ಬಂತಲ್ಲ, ಅಲ್ಲಿ ಈ
ಭಾಗವತದ ಒಂದು ಶ್ಲೋಕ ಮತ್ತೆ ಭಾಗವತ ತಾತ್ಪರ್ಯ ಒಂದು ಶ್ಲೋಕ ನಂಗೆ ನೆನಪಿಗೆ ಬರ್ತದೆ. 11ನೇ ಸ್ಕಂದದ 31ನೇ ಅಧ್ಯಾಯದ 6ನೇ ಶ್ಲೋಕ ಅದು. ಲೋಕಾಭಿರಾಮಾಂ ಸ್ವತನುಂ ಧಾರಣಾ ಧ್ಯಾನ ಮಂಗಲಾಂ ಯೋಗ ಧಾರಣೆಯ ಆಗ್ನೇಯ ಅದಗ್ಧ್ವ ಧಾಮ ಆವಿಶತ್ ಸ್ವಕಂ ಅಂತ ಆ ಶ್ಲೋಕ. ಭಗವಂತ ತನ್ನ ಸ್ವರೂಪ ಶರೀರವನ್ನ ಯೋಗ ಧಾರಣೆಯಿಂದ ಸುಡಲಿಲ್ಲ. ಆ ಸ್ವರೂಪ ಶರೀರವನ್ನು ಇಟ್ಕೊಂಡೇ ಅವನು ತನ್ನ ವೈಕುಂಠಕ್ಕೆ ಪ್ರವೇಶ ಮಾಡಿದ ಅಂತ. ಅಲ್ಲಿ ತಂತ್ರ ಭಾಗವತ ಅನ್ನೋ ಭಾಗವತ ತಾತ್ಪರ್ಯವನ್ನ ಆಚಾರ್ಯರು ಉದ್ಧರಿಸ್ತಾರೆ ಅನ್ನುವ ಶ್ಲೋಕದಿಂದ, ಒಂದು ತಂತ್ರ ಭಾಗವತ ಗ್ರಂಥದಿಂದ ಒಂದು ಶ್ಲೋಕವನ್ನು ಉದ್ಧರಿಸ್ತಾರೆ. ನೃಸಿಂಹ ರೂಪಿ ಸರ್ವೇಷಾಂ ಭಿತ್ವಾ ತಾಭಿರಲಂಕೃತಃ ನೃತ್ಯತೆ ಪ್ರಳಯೇ ದೇವಃ ಸ್ವಯಂ ಕೃಷ್ಣಾದಿ ರೂಪವಾನ್ ಅದಗ್ಧಯೋ ತನುಂ ಯಾತಿ ನಿತ್ಯಾನಂದ ಸ್ವರೂಪತಃ. ಬೇರೆ ಎಲ್ಲಾ ದೇವತೆಗಳು ಕೂಡ ಲಯಕಾಲದಲ್ಲಿ ಸ್ವೋತ್ತಮರಲ್ಲಿ ಪ್ರವೇಶಿಸಿ ಯೋಗ ಧಾರಣೆ ಮಾಡಿ ತಮ್ಮ ಸ್ಥೂಲ ದೇಹವನ್ನು ಸುಟ್ಕೊಂಡು ಪರಂಧಾಮಕ್ಕೆ ಹೋಗ್ತಾರೆ. ಅವರವರ ಶರೀರಗಳನ್ನ ಅವರವರಿಂದ ಬೇರ್ಪಡಿಸಿ ಆ ನರಸಿಂಹರೂಪಿಯಾದ ಭಗವಂತ ಅವರು ಬೇರ್ಪಡಿಸಿದ ಶರೀರಗಳನ್ನ ತನ್ನ ಮೇಲೆ ಧಾರಣೆ ಮಾಡಿ ಅವುಗಳಿಂದ ಅಲಂಕೃತನಾಗಿ ಅವನು ನರ್ತನ ಮಾಡ್ತಾನೆ ಅಂತಿದೆ. ಹೀಗೆ ಸರ್ವೇಶಾಂ ಭಿತ್ವ, ಆ ಎಲ್ಲಾ ದೇವತೆಗಳ ಶರೀರವನ್ನ ಅವನು ಕಿತ್ತಾಕಿ ನಾಶಪಡಿಸಿ ತಾಭಿರ್ ಅಲಂಕೃತ, ಆ ಶರೀರಗಳನ್ನೇ ತನ್ನ ಮೇಲೆ ಹಾಕೊಂಡು ಅಲಂಕಾರ ಮಾಡಿಕೊಂಡು ಪ್ರಳಯ ಕಾಲದಲ್ಲಿ ನರ್ತನ ಮಾಡ್ತಾನೆ ಅಂತಿದೆ. ಆದ್ರೆ ಕೃಷ್ಣಾದಿ ರೂಪಗಳಿಗೆ ಆ ರೂಪವಿಲ್ಲ, ಅದಕ್ಕೆ ಜಡ ಶರೀರವೇ ಇಲ್ಲಲ್ಲ ಭಗವಂತನ ಅವತಾರಕ್ಕೆ. ಆದ್ರಿಂದ ತನ್ನ ಶರೀರವನ್ನು ನಾಶಪಡಿಸ್ಕೊಳ್ಳದೇನೆ ಸುಡದೇನೆ ಅವನು ವೈಕುಂಠಕ್ಕೆ ಹೋಗ್ತಾನೆ ಅಂತ ತಂತ್ರ ಭಾಗವತದ ಮಾತು. ಅಂತೂ ಪ್ರಳಯ ಕಾಲದಲ್ಲಿ ಅವನು ನರ್ತನ ಮಾಡ್ತಾನೆ. ಭಗವಂತನ ಈ ಸೃಷ್ಟಿ, ಅದರ ಪಾಲನ ಮತ್ತು ಅದರ ನಾಶ ಅನ್ನುವ ಕ್ರಿಯಾ ಅದು ಯಾವಾಗಲೂ ಒಮ್ಮೊಮ್ಮೆ ನಡೆದಿರುವಂಥದ್ದಲ್ಲ, ಯಾವಾಗಲೂ ನಡೆದೇ ಇರ್ತದೆ. ಈ ಹಿರಣ್ಯಕಶಿಪುವನ್ನು ಅವನು ನಾಶಪಡಿಸುವಾಗಲೂ ಕೂಡ ಹಿರಣ್ಯಕಶಿಪುವನ್ನು ಕೊಂದು ಹಾಕಿ ಅವನ ಕರಳನ್ನ ತಾನು ಅಲಂಕಾರವಾಗಿ ಮಾಡಿಕೊಂಡದ್ದು ಕೂಡ ಸುಮ್ಮನೆ ಮಾಡ್ಕೊಳ್ಳಿಲ್ಲ. ಪ್ರಳಯ ಕಾಲದಲ್ಲಿ ಆ ದೇವತೆಗಳೆಲ್ಲರ ಶರೀರವನ್ನು ಅಲಂಕಾರವಾಗಿ ಮಾಡ್ಕೋತಾನಲ್ಲ, ಹಾಗೆ ತನ್ನ ಭಕ್ತನೇ ಆದಂಥ ಆ ಜಯನ ಶರೀರವನ್ನ ನಾಶಪಡಿಸಿ ಅವನ ಕರುಳಿನ ಮಾಲೆಯನ್ನ ತನ್ನ ಕಂಠದಲ್ಲಿ ಹಾಕೊಂಡ ಅಂತ ಆ ಪ್ರಳಯ ಕಾಲದ ಭಗವಂತನ ಲೀಲಾ ಏನಿದೆ, ಆ ಲೀಲೆ ಹಿನ್ನೆಲೆಯಲ್ಲಿ ಇದನ್ನು ಕೂಡ ನಾವು ಗಮನಿಸಬೇಕು. ಮತ್ತೆ ನೃತ್ಯತೆ, ಅವನು ನರ್ತನವನ್ನು ಕೂಡ ಮಾಡಿದ. ಪ್ರಳಯ ಕಾಲದಲ್ಲಿ ನರ್ತನ ಮಾಡ್ತಾನೆ ಅಂತ ಹೇಳ್ತಾರೆ. ಅದೇ ನರ್ತನ ಇಲ್ಲಿಯೂ ಕೂಡ ಇದೆ. ನಾವು, ಇದೊಂದು ಸ್ವಾರಸ್ಯದ ಸಂಗತಿ, ನಾವು ನಡೆದ್ರೆ ನಡೆದದ್ದೇ, ನರ್ತಿಸಿದ್ರೆ ನರ್ತಿಸಿದ್ದು. ನಮ್ಮ ನರ್ತನ ನಡೆದದ್ದಲ್ಲ, ನಮ್ಮ ನಡೆ ನರ್ತನವಲ್ಲ. ನಾವು ಕೂತ್ರೆ ನಿಂತಿಲ್ಲ, ನಿಂತರೆ ಕೂತಿಲ್ಲ ನಾವು. ಭಗವಂತ ಹಾಗಲ್ಲ. ಅವನ ಕೂತ್ಕೊಳ್ಳುವಿಕೆ, ಅವನ ನಿಲ್ಲುವಿಕೆ, ಅವನ ನಡೆ, ಅವನ ನರ್ತನ ಅವೆಲ್ಲವೂ ಸವಿಶೇಷ ಅಭಿನ್ನ. ವಸ್ತುತಃ ನರಸಿಂಹಾವತಾರದಲ್ಲಿ ಅವನು ನರ್ತನ ಮಾಡಿದ ಅಂತೇನು ಕಾಣಿಸುವುದಿಲ್ಲ. ಆದರೂ ಸಿಂಹದಂತೆ ಅವನು ವಿಹರಿಸಿದ. ಅವನ ಪಾದದ ಆಘಾತ, ಅವನ ನಡೆಯೇ ಅವನ ನರ್ತನದಂತೆ ಇದ್ದಿರಬೇಕು. ಪ್ರಳಯ ಕಾಲದಲ್ಲಿ ಅವನು ನರ್ತಿಸಿದಂತೂ ತಂತ್ರ ಭಾಗವತದಲ್ಲಿ ಸ್ಪಷ್ಟವಾಗಿಯೇ ಇದೆ. ಹೀಗೆ ಅವನು ಶಾರ್ದೂಲ ವಿಕ್ರೀಡಿತ ಮಾಡಿದ್ದೇನಿದೆ, ಆ ಶಾರ್ದೂಲ ವಿಕ್ರೀಡಿತ ಮಾಡಿದ್ದು ಪ್ರಳಯ ಕಾಲದಲ್ಲಿ ಅವನು ಮಾಡುವಂತಹ ನಾಶದ ಸಂದರ್ಭದಲ್ಲಿ ಮಾಡುವ ನರ್ತನವನ್ನು ನಮಗೆ ನೆನಪಿಸಬೇಕು. ಶಾರ್ದೂಲ ವಿಕ್ರೀಡಿತ ಅನ್ನುವಲ್ಲಿ ಶಾರ್ದೂಲ ಅಂದ್ರೆ ಹುಲಿ ಅಂತ ಅರ್ಥ ಕಾಣ್ತದೆ. ಇದು ಹುಲಿಯ ಕುಣಿತ, ಅಥವಾ ಭಗವಂತನ ಅನೇಕ ರೂಪಗಳಿರುವುದರಿಂದ ಅವನಿಗೆ ಹುಲಿಯ ರೂಪವೂ ಇದೆ, ಸಿಂಹ ರೂಪವೂ ಇದೆ. ಹೀಗೆಲ್ಲ ಅನೇಕ ರೂಪಗಳಿಂದ ಅವನು ವಿಶಿಷ್ಟನಾಗಿದ್ದಾನೆ. ಹಾಗಾಗಿ ಅವನದ್ದು ಸಿಂಹದ ಕುಣಿತವೂ ಹೌದು, ಹುಲಿಯ ಕುಣಿತವೂ ಹೌದು ಅಂತ ನಾವು ಅದನ್ನ ಉಪಾಸನೆ ಮಾಡಬಹುದು. ಇಲ್ಲಿರುವ ಅನೇಕ ಶಬ್ದಗಳಿವೆ. ಅದರಲ್ಲಿ ಭಗವಂತನಿಗೆ ವಾಚಕವಾದಂತಹ ಶ್ರೀಮತ್ ಕಂಠೀರವಾಸ್ಯ ಅನ್ನುವಲ್ಲಿ ಕಂಠೀರವ ಅನ್ನೋ ಒಂದು ಶಬ್ದದ ಅರ್ಥ ನೋಡೋದು ಕೂಡ ಉಚಿತ ಅಂತ ನನಗೇನೋ ಕಾಣಿಸಿತು. ಕಂಠೀರವ ಅಂದ್ರೆ ಕಂಠ್ಯಾಂ ರವಃ ಯಸ್ಯ ಸಹ ಕಂಠೀರವ ಅಂತ ಒಂದ್ ಕಡೆ ಅದನ್ನ ವಿವರಿಸ್ತಾರೆ. ಕಂಠಿ ಅಂತಂದ್ರೆ ಕಂಠ, ಕುತ್ತಿಗೆ. ಆ ಕುತ್ತಿಗೆಯಲ್ಲಿ ರವಃ ಅಂದ್ರೆ ದೊಡ್ಡ ಒಂದು ಮಹಾನಾದ ಗರ್ಜನೆ ಯಾರಿಗಿದೆಯೋ ಅವನು ಕಂಠೀರವ, ಸಿಂಹ. ಭಗವಂತನು ಕೂಡ ಭಯಂಕರವಾದಂತಹ ಗರ್ಜನೆ ಮಾಡಿದ ಅಂತ ನಾವು ಶಾಸ್ತ್ರದಲ್ಲಿ ಕೇಳ್ತೀವಿ. ಹೀಗೆ ಆ ಭಗವಂತನ ಒಂದು ಕಂಠರವದ ಉಪಾಸನೆ ಆಯ್ತಿದೆ. ಯಾಕೆ ಕಂಠರವದ ಉಪಾಸನೆ? ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಭಾಗವತದಲ್ಲೇ ನಾರಾಯಣ ವರ್ಮದಲ್ಲಿ ಹೇಳಿದ್ದಾರೆ. ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ
ದಿಶೋ ವಿನೇದುಹು ನೆಪದಚ್ಚ ಗರ್ಭಾಹ. ಮಹಾ ಅಟ್ಟಹಾಸ ಮಾಡಿದ ನರಸಿಂಹ ದೈತ್ಯ ಸ್ತ್ರೀಯರಿಗೆ ಗರ್ಭಪಾತ ಆಯಿತು ಅಂತ ವರ್ಣನೆ ಮಾಡಿದ್ದಾರೆ. ದಿಶೋ ವಿನೇದುಹು, ದಿಕ್ಕುಗಳೆಲ್ಲ ಮಾರ್ದನಿಸಿದವು ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲದೆ ಭಾಗವತ ತಾತ್ಪರ್ಯದಲ್ಲಿ ಕೊನೆಯ ಒಂದು ಶ್ಲೋಕದಲ್ಲಿ ಅಂತರ್ಬಹಿರ್ ಭಗವಾನ್ ನಾರಸಿಂಹ ಪ್ರಹಾಪಯನ್ ಲೋಕಭಯಂ ಸ್ವನೇನ ತನ್ನ ಕಂಠಧ್ವನಿಯಿಂದ, ತನ್ನ ಗರ್ಜನೆಯಿಂದ ಪ್ರಹಾಪಯನ್ ಲೋಕಭಯಂ, ಜಗತ್ತಿನ ಭಯವನ್ನೆಲ್ಲ ನಾಶಪಡಿಸಿದವನು ಅನ್ನುವಂತಹ ಒಂದು ಉಲ್ಲೇಖವೂ ಅಲ್ಲಿ ಕಾಣಿಸ್ತದೆ. ಹೀಗೆ ಆ ನರಸಿಂಹರೂಪಿಯಾದ ಭಗವಂತನ ಒಂದು ಕಂಠದ ಗರ್ಜನೆ, ಮತ್ತೆ ಆತನ ಉಗುರುಗಳು, ಮತ್ತೆ ಆತನ ನರ್ತನ, ಇವಿಷ್ಟೆಲ್ಲದರ ಉಪಾಸನೆಯೂ ಕೂಡ ಇಲ್ಲಿ ಕಾಣಿಸ್ತದೆ. ಜೊತೆಗೆ ಹಾಸ್ಯ ಅನ್ನೋ ಶಬ್ದ ಇದೆ. ಹಾಸ್ಯ ಅನ್ನೋ ಶಬ್ದ ಅವನ ಭಯಂಕರವಾದಂತಹ ಆ ಸಿಂಹದ ಮುಖ ಏನಿದೆ, ಆ ಮುಖದ ವರ್ಣನೆಯನ್ನು ಕೂಡ ತೋರಿಸ್ತದೆ. ಹೀಗೆ ಈ ಶ್ಲೋಕದಲ್ಲಿ ಆ ಭಗವಂತನ ಅನೇಕ ಅಂಶಗಳ, ಅವನ ಅವಯವಗಳ, ಅವನ ಗರ್ಜನೆಯ ಉಪಾಸನೆ ಎಲ್ಲ ಕೂಡ ಇದೆ. ಆ ಉಪಾಸನೆಯೊಂದಿಗೆ ಆಚಾರ್ಯರು ಅದನ್ನ ರಚನೆ ಮಾಡಿದ್ದಾರೆ. ಮುಂದಿನ ಶ್ಲೋಕದ ಅರ್ಥವನ್ನ ಇನ್ನು ಮುಂದಿನ ಭಾಗದಲ್ಲಿ ನಾವು ಶ್ರವಣ ಮಾಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.